ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ. ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹಭಾರತ್ಯಭಿಧಾನ್ ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂ ಮುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯ ಕ್ಷಮಾನಿಧಿಂ ಸದಾಭಿನವಪೂರ್ವಂ ತಂ ವಿದ್ಯಾತೀರ್ಥಗುರುಂ ಭಜೆ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ वीतरागं ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ನಮಾಮಿ ಯಾಮಿನೀನಾಥ ಲೇಖಾಲಂಕೃತ ಕುಂತಳಾಂ ಭವಾನೀಂ ಭವಸಂತಾಪ ನಿರ್ವಾಪಣ ಸುಧಾನದೀಂ. ನಮಃ ಶ್ರೀ ಶಂಕರಾನಂದ ಗುರು ಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ. ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಬೃಹದಾರಣ್ಯಕ ಉಪನಿಷತ್ತಿನ ಚಿಂತನೆಯಲ್ಲಿ ಸೂತ್ರಾತ್ಮ ಅಂತರ್ಯಾಮಿ ಅನ್ನೋ ವಿಷಯಗಳು ಬರ್ತಾ ಇದೆ. ಸೂತ್ರಾತ್ಮ ಅನ್ನೋದು ಸಗುಣ ಬ್ರಹ್ಮಕ್ಕೆ ಸೇರಿದದು. ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಉತ್ತಮವಾದ ತತ್ವ ಅದು, ಅಂದ್ರೆ ವಿದಿನ್ ಕ್ರಿಯೇಷನ್ ಉತ್ತಮವಾದ ತತ್ವ ಅದು. ಅದೇ ಎಲ್ಲದರಲ್ಲೂ ಅದು ಓತಪ್ರೋತ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಊಫ್ ಅಂಡ್ ವಾರ್ಫ್ ಅಂತ ಹೇಳ್ತಾರೆ. ಅದು ಎಲ್ಲ ಕಡೆನೂ ಹರಡಿಕೊಂಡಿದೆ. ಅದು ಇಲ್ಲದೆ ಒಂದು ವಸ್ತು ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಆತರ ಹೇಗೆ ಆತ್ಮ ಎಲ್ಲದಕ್ಕೂ ಅಂತರ್ಯಾಮಿಯಾಗಿದೆಯೋ ಅದಕ್ಕಿಂತ ಸ್ವಲ್ಪ ಅವರವಾದ ಒಂದು ತತ್ವ ಇದು ವಿದಿನ್ ಕ್ರಿಯೇಷನ್, ಸಗುಣ ಬ್ರಹ್ಮ ಅಂತ ಹೇಳ್ಬೋದು, ಸೂತ್ರಾತ್ಮ ಅಂತ. ಇವಾಗ ಸೂತ್ರಾತ್ಮನ ಬಗ್ಗೆ ಹೇಳಿದ್ಮೇಲೆ ಅಂತರ್ಯಾಮಿ ಬಗ್ಗೆ ಇವಾಗ ಹೇಳಕ್ಕೆ ಹೊರಡ್ತಾ ಇದ್ದಾರೆ ಈ ಒಂದು ಭಾಗದಲ್ಲಿ. ಸೂತ್ರಾತ್ಮ ಅಪಿ ಆಂತರಂ ಸೂತ್ರಾದಪಿ ಆಂತರಂ ತತ್ವಂ ಅಂತರ್ಯಾಮ್ಯಾಖ್ಯಂ ಉಚ್ಯತೆ ಕಾರ್ಯಕಾರಣ ಭಾವೋಯಂ ಅಸ್ಮಿನ್ನುಕ್ತೆ ಸಮಾಪ್ಯತೆ. ಇಡೀ ಪ್ರಪಂಚದಲ್ಲೂ ಕೂಡ ನಾವು ಯಾವ ಒಂದು ಸ್ಥೂಲವಾದ ಪ್ರಪಂಚ ನೋಡ್ತಾ ಇದ್ದೀವೋ ಅದಕ್ಕೆ ಹಿಂದೆ ಯಾವುದು ಕಾರಣ, ಅದಕ್ಕೆ ಹಿಂದೆ ಕಾರಣ ಯಾವುದು, ಹೀಗೆ ನಾವು ಒಂದಕ್ಕಿಂತ ಹೋಗ್ತಾ ಹೋಗ್ತಾ ವಿದಿನ್ ಕ್ರಿಯೇಷನ್ ನಾವು ಈ ಸೂತ್ರಾತ್ಮ ಅನ್ನೋದ್ರಲ್ಲಿ ಬಂದು ನಿಲ್ತೀವಿ. ಆ ಸೂತ್ರಾತ್ಮನಿಗೂ ದಾಟಿ ಇರೋದು ಅಂತರ್ಯಾಮಿ ಅಂತ. ಅಂತರ್ಯಾಮಿಗೆ ದಾಟಿ ಇರೋದು ಯಾವುದೂ ಇಲ್ಲ. ಹಾಗಾಗಿ ಅಂತರ್ಯಾಮಿ ಅನ್ನೋದು ಅಲ್ಟಿಮೇಟ್ ಕಾಸ್ ಅನ್ನೋದು ಅದೇನೆ. ಸೊ ಸೂತ್ರಾದಪಿ ಆಂತರ, ಸೂತ್ರ ಅನ್ನೋದಕ್ಕಿಂತ ಇನ್ನು ಒಳಗಿರೋದು, ಸೂಕ್ಷ್ಮವಾಗಿರೋದು, ಇನ್ನು ವ್ಯಾಪಕವಾಗಿರೋದು, ಅದಕ್ಕೆ ಕಾರಣವಾಗಿರೋದು ಅದು ಅಂತ ತತ್ವ ಒಂದಿದೆ. ಅದು ಅಂತರ್ಯಾಮಿ ಅಂತ ಹೆಸರಿದಕ್ಕೆ. ಅಂತರ್ಯಾಮ್ಯಾಖ್ಯ ಮುಚ್ಯತೆ ಕಾರ್ಯಕಾರಣ ಭಾವೋಯಂ ಅಸ್ಮಿನ್ ನುಕ್ತೆ ಸಮಾಪ್ಯತೆ. ಕಾರ್ಯಕಾರಣ ಭಾವ ಅಂತ ಯಾವುದು, ಕಾಸ್ ಎಫೆಕ್ಟ್ ಅಂತ ಒಂದು ಸರಣಿ ಯಾವ್ದಿದೆಯೋ ಅದು ಇಲ್ಲಿ ಕೊನೆಗಾಣುತ್ತೆ. ಅದು ಯಾವ್ದ್ರಲ್ಲಿ ಅಂತರ್ಯಾಮಿಯಲ್ಲಿ ಕೊನೆಗಾಣುತ್ತೆ. ಭೂಮಿಷ್ಠೋ ಅಭ್ಯಂತರೋ ಭೂಮೇಃ ಭೂಮ್ಯಜ್ಞಾತಃ ಚ ಭೂವಪುಃ ನಿಯಚ್ಛತಿ ಭುವಂ ಯೋ ಅಂತಃ ಸ ಆತ್ಮ ಅನ್ಯಸ್ಯ ತೇಪಿಮೆ. ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಒಂದು ಪೃಥಿವ್ಯಾಂ ತಿಷ್ಠನ್ ಅಂತ ಒಂದು ಮಂತ್ರ ಬರುತ್ತೆ. ಆ ಮಂತ್ರವನ್ನ ವಿದ್ಯಾರಣ್ಯರು ತುಂಬಾ ಚೆನ್ನಾಗಿ ಸುಂದರವಾಗಿ ಈ ಶ್ಲೋಕದಲ್ಲಿ ಅನುವಾದ ಮಾಡ್ತಾ ಇದ್ದಾರೆ. ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾ ಅಂತರಹ ಅಂತ ಇಟ್ಕೊಂಡು, ಅದು ಪೃಥ್ವಿಗೆ ಗೊತ್ತಿಲ್ಲ ಅದು ಅಂತ ಒಂದು ಪೃಥ್ವಿಯನ್ನೇ ಶರೀರವಾಗಿ ಇಟ್ಕೊಂಡಿದ್ದು, ಪೃಥ್ವಿಯನ್ನು ಇದು ನೇಮನ ಮಾಡ್ತಾ ಇದೆ ಅಂತ ಯಾವ ಒಂದು ಶಕ್ತಿ ಇದೆಯೋ, ಸ್ವರೂಪ ಇದೆಯೋ, ಅದಕ್ಕೆ ಅಂತರ್ಯಾಮಿ ಅಂತ ಹೆಸರು. ಅದೇ ಆತ್ಮ, ಎಲ್ಲರ ಆತ್ಮನೂ ಅದೇನೆ, ನಿನ್ನ ಆತ್ಮನೂ ಅದೇನೆ, ನನ್ನ ಆತ್ಮನೂ ಅದೇನೆ ಅಂತ ಹೇಳ್ಬಿಟ್ಟು ಅಲ್ಲಿ ಉಪದೇಶ ಬರುತ್ತೆ. ಇದು ನಮಗೆ ಒಂದು ಮಹಾವಾಕ್ಯ. ಹೇಗೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅಂತ 13ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ ಒಂದು ಬರೋ ಶ್ಲೋಕ ನಮ್ಗೆ ಮಹಾವಾಕ್ಯವೋ, ಅದೇ ತರ ಜೀವ ಬ್ರಹ್ಮ ಐಕ್ಯವನ್ನ ಹೇಳೋ ಒಂದು ವಾಕ್ಯ ಇದು ಅಂತ ಒಂದು ತುಂಬಾ ಮುಖ್ಯವಾದ ಒಂದು ಭಾಗ ಇದು. ಇದನ್ನ ಬ್ರಹ್ಮಸೂತ್ರದಲ್ಲಿ ಕೂಡ ಇದನ್ನ ವಿಚಾರ ಮಾಡಿದ್ದಾರೆ.
ಸೊ ಭೂಮಿಷ್ಠ ಅಂತ ಹೇಳಿದ್ರೆ ಭೂಮಿ ಅಂತ ಹೇಳಿದ್ರೆ ಇಲ್ಲಿ ಪೃಥ್ವಿ ಅಂತ, ಪೃಥ್ವಿ ದೇವತೆ. ಭೂಮಿ ಅಂತ ಹೇಳಿದ್ರೆ ಇಲ್ಲಿ ಪೃಥ್ವಿ ದೇವತೆ. ಅದು ಈ ಅಂತರ್ಯಾಮಿ ಬ್ರಾಹ್ಮಣ ಹೇಗೆ ಹೊರಡುತ್ತೆ ಅಂತ ಹೇಳಿದ್ರೆ, ಇಡೀ ಆ ಪ್ರಪಂಚದಲ್ಲಿ, ಕಾಸ್ಮಾಸ್ ಅಲ್ಲಿ ಅಧಿದೈವ ಅಧ್ಯಾತ್ಮ ಅಂತ ಯಾವ್ದಿದೆಯೋ, ಅಧಿಭೂತ ಅಂತ ಎಲ್ಲದರಲ್ಲೂ ಕೂಡ ಇದು ಈ ಅಂತರ್ಯಾಮಿ ಎಲ್ಲದಕ್ಕೂ ಕೂಡ ಒಳಗೆ ಇದ್ಕೊಂಡು ಅದೇ ಎಲ್ಲವನ್ನು ಕೆಲಸ ಮಾಡಿಸ್ತಾ ಇರೋದು ಅಂತ ಒಂದು ಸ್ವರೂಪ ಇದು. ಅದನ್ನ ಹೇಳುವಾಗ ಏನ್ ಮಾಡ್ತೀವಿ, ಒಂದು ದೊಡ್ಡ ಲಿಸ್ಟ್ ಕೊಡುತ್ತೆ ಅದು, ಈ ಅಂತರ್ಯಾಮಿ ಬ್ರಾಹ್ಮಣ ಅನ್ನೋದು. ಈ ಕಾಸ್ಮಾಸ್ ಅಲ್ಲಿರೋ ಸುಮಾರು ಪ್ರತಿಯೊಂದು ವಸ್ತುವನ್ನು ಕೂಡ ಅದು ಹೇಳುತ್ತೆ. ಇನ್ನು ಹೇಳದೇ ಇರೋ ವಿಷಯಗಳು ಬೇಕಾದಷ್ಟಿದೆ. ಇದು ಕೂಡ ಆಲ್ಮೋಸ್ಟ್ ತುಂಬಾ ದೊಡ್ಡ ಒಂದು ದೊಡ್ಡ ಲಿಸ್ಟ್ ಅದು ಇಟ್ಕೊಂಡು ಅದ್ರ ಒಳಗಡೆ ಈ ಅಂತರ್ಯಾಮಿ ಇದೆ ಅನ್ನೋದನ್ನ ಹೇಳ್ತಾ ಬರುತ್ತೆ. ಆಗ ಮೊಟ್ಟ ಮೊದಲು ಬರೋದು ಪೃಥಿವ್ಯಾಂ ತಿಷ್ಟನ್ ಅಂತ, ಪೃಥ್ವಿ ದೇವತೆ ಅಂತ ತಗೊಂಡು ಶಂಕರಾಚಾರ್ಯರು ಈ ಒಂದು ಮಂತ್ರಕ್ಕೆ ವಿಸ್ತಾರವಾಗಿ ಅರ್ಥ ಮಾಡಿದ್ದಾರೆ. ಬಾಕಿ ಎಲ್ಲ ಕೂಡ ಇದೇ ತರನೇ ಅನುಸರಿಸಿರೋದ್ರಿಂದ ಅದಕ್ಕೆಲ್ಲ ವಿಸ್ತಾರವಾಗಿ ಮಾಡಲಿಲ್ಲ. ಹಾಗಾಗಿ ಇದು ಮುಖ್ಯವಾದ್ದು. ಸೊ ಭೂಮಿಷ್ಠ ಅಂತ ಹೇಳಿದ್ರೆ ಪೃಥ್ವಿ ತತ್ವ, ಪೃಥ್ವಿ ದೇವತೆ ಅಂತ ಇದೆಯಲ್ಲ. ಯಾಕಂದ್ರೆ ನಮ್ಮದ್ರಲ್ಲಿ ಯದ್ಯಪಿ ಪ್ರಪಂಚ ಅನ್ನೋದು ಜಡವಾಗಿದ್ರು ಕೂಡ ಆ ಪ್ರಪಂಚದಲ್ಲಿ ಒಂದೊಂದಕ್ಕೂ ಕೂಡ ಒಂದು ಅಧಿದೇವತೆ ಅಂತ ಒಂದಿದೆ, ಅಭಿಮಾನಿ ದೇವತೆ ಅಂತ ಒಂದಿದೆ. ಹಾಗಾಗಿ ಪೃಥ್ವಿ ದೇವತೆ ಅಂತ ಒಂದಿದೆ. ಆ ಪೃಥ್ವಿ ದೇವತೆ ಒಳಗಡೆ ಇದ್ಕೊಂಡು ಅಭ್ಯಂತರ ಅದ್ರ ಒಳಗಡೆ ಇದ್ಕೊಂಡಿದೆ ಇದು. ಆಮೇಲೆ ಭೂಮಿಗೆ ಅಭ್ಯಂತರ ಆ ಪೃಥ್ವಿ ದೇವತೆಗೆ ಒಳಗಡೆ ಇದ್ಕೊಂಡಿದೆ ಇದು. ಭೂಮಿ ಅಜ್ಞಾತಃ, ಆದ್ರೆ ಆ ಪೃಥ್ವಿ ದೇವತೆಗೆ ತನ್ನ ಒಳಗಡೆ ಈ ಅಂತರ್ಯಾಮಿ ಇದೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ಭೂ ವಪುಹು, ಯಾಕಂದ್ರೆ ಆ ಪೃಥ್ವಿ ದೇವತೆ ಕೂಡ ಎಲ್ಲಾ ಜೀವಗಳ ತರ ಅದು ಕೂಡ ಒಂದು ಜೀವ. ಅದಕ್ಕೆ ಒಂದು ಉತ್ತಮವಾದ ಕರ್ಮದಿಂದ ಅದಂತ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಹೊರತು ಅದಕ್ಕೂ ಕೂಡ ಅಜ್ಞಾನ ಇದೆ, ಅದು ಕೂಡ ಸಂಸಾರ ಇದೆ. ಹಾಗಾಗಿ ಅದಕ್ಕೆ ಗೊತ್ತಿಲ್ಲ ಈ ಒಳಗಡೆ ಇದ್ಕೊಂಡು ತನ್ನ ಕೆಲಸ ಮಾಡಿಸ್ತಾ ಇರೋದು ಅದೇನೆ ಅಂತ ಗೊತ್ತಿಲ್ಲ ಅದಕ್ಕೆ. ಭೂಮಿ ಅಜ್ಞಾತಃ ಚ ಭೂ ವಪುಹು ಅಂದ್ರೆ ಏನಾಯ್ತು, ಈ ಪೃಥ್ವಿ ದೇವತೆ ಅಂತ ಇದೆಯಲ್ಲ, ಆ ಪೃಥ್ವಿ ದೇವತೆ ಅನ್ನೋದಕ್ಕೆ ಪೃಥ್ವಿ ದೇವತೆಗೆ ಯಾವ ಒಂದು ಶರೀರ ಇದೆಯೋ ಆ ಶರೀರವೇ ಈ ಅಂತರ್ಯಾಮಿಗೆ ಶರೀರ. ಶಂಕರಾಚಾರ್ಯರು ಅಲ್ಲಿ ಬರೀತಾರೆ, ಈ ಒಂದು ಅಂತರ್ಯಾಮಿಗೆ ಸ್ವತಃ ಶರೀರ ಯಾವುದೂ ಇಲ್ವೇ ಇಲ್ಲ, ಎಲ್ಲವೂ ಕೂಡ ಅದಕ್ಕೆ ಶರೀರ. ಹಾಗಾಗಿ ಅಂತರ್ಯಾಮಿ ಆಗಿ ಇದು ಇರೋದಕ್ಕೆ ಅದಕ್ಕೆ ಡಿಫಾಲ್ಟ್ ಶರೀರ ಅಂತ ಯಾವುದೂ ಇಲ್ಲ. ನಾವು ಏನ್ ಮಾಡ್ತೀವಿ, ಉಪನಿಷತ್ತು ಈ ತರ ಹೇಳುತ್ತೆ, ಆದ್ರೆ ನಾವೇನ್ ಮಾಡ್ತೀವಿ, ಉಪಾಸನೆಗೋಸ್ಕರ ಅಂತ ಒಂದು ತತ್ವವನ್ನ ನಮ್ಗೆ ಹಿಡಿಯೋದಕ್ಕೆ ಕಷ್ಟ ಅಂತ ಕಾರಣಕ್ಕಾಗಿ ಅದಕ್ಕೊಂದು ರೂಪ ಕೊಟ್ಟು ನಾಮ ಕೊಟ್ಟು ಶಿವ ವಿಷ್ಣು ಅಂತ ಹೇಳಿಕೊಂಡು ನಾವು ಅದಕ್ಕೊಂದು ಹೆಸರು ಕೊಟ್ಟು ನಾವು ಅದನ್ನ ಉಪಾಸನೆ ಮಾಡ್ತೀವಿ. ಆದ್ರೆ ನಿಜಕ್ಕೂ ಅದಕ್ಕೆ ಸೆಪರೇಟ್ ಶರೀರ ಅಂತ ಯಾವುದೂ ಇಲ್ವೇ ಇಲ್ಲ, ಇಡೀ ಪ್ರಪಂಚವೇ ಅದಕ್ಕೆ ಶರೀರ, ಹಾಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಭೂಮಿ ಅಜ್ಞಾತಃ ಚ ಭೂ ವಪುಹು ಅಂದ್ರೆ ಪೃಥ್ವಿ ದೇವತೆ ಅಂತ ಯಾವ್ದಿದೆಯೋ ಅದ್ರ ಶರೀರವೇ ಇದರ ಶರೀರ, ಯಾವುದು ಈ ಅಂತರ್ಯಾಮಿಗೆ ಶರೀರ. ನಿಯಚ್ಛತಿ ಅದನ್ನ ನಿಯಮನ ಮಾಡ್ತಾ ಇದೆ. ಭುವಂ ಅಂದ್ರೆ ಭುವಂ ಅಂತೇಳಿ ಪೃಥ್ವಿ ದೇವತೆಯನ್ನ ನಿಯಮನ ಮಾಡ್ತಾ ಇದೆ. ಇವು ಅಂತಹ ಒಳಗಡೆ ಇಟ್ಕೊಂಡು ಸಹ ಆತ್ಮ ಅನ್ಯಸ್ಯ, ಅದೇ ಆತ್ಮ ಅನ್ಯಸ್ಯ ಎಲ್ಲದಕ್ಕೂ ಅದೇ ಆತ್ಮ, ನಿನಗೂ ಆತ್ಮ ಅದೇನೆ ನನಗೂ ಆತ್ಮ ಇದೇನೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಂವಾದದಲ್ಲಿ ಹೇಳ್ತಾ ಇದ್ದಾರೆ. ಅವಾಗ ಏನಾಯ್ತು, ಸರ್ವಾತ್ಮವಾಗಿರೋದು ಅಂತರ್ಯಾಮಿ ಅಂತ ಇದೆಯಲ್ಲ ಅದು ಮುಖ್ಯವಾದ ತತ್ವ ಇದು ಅಂತ ಹೇಳ್ತಾ ಇದ್ದಾರೆ. ಅವಾಗ ಏನಾಯ್ತು, ನಾವು ಇದಕ್ಕೆ ನಮ್ಗೆ ಭಗವದ್ಗೀತೆಯಲ್ಲಿ ನಮ್ಗೆ 18ನೇ ಅಧ್ಯಾಯದಲ್ಲಿ ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ಅಂತ ಇದೆಯಲ್ಲ, ಅದು ಇದೇನೆ ಹೇಳ್ತಾ ಇರೋದು. ಪ್ರತಿ ಒಂದು ಶರೀರದಲ್ಲೂ ಕೂಡ ಈ ಅಂತರ್ಯಾಮಿ ಶಕ್ತಿ ಅಂತ ಈಶ್ವರ ಅಂತ ಒಂದು ಯಾವ್ದು ಇದ್ಕೊಂಡು ಆ ಒಂದು ಶರೀರದ ಅವಯವಗಳನ್ನೆಲ್ಲ ಯಾವುದು ನಿಯಮನ ಮಾಡ್ತಾ ಇದೆಯೋ ಅದು ಈಶ್ವರ ಅಂತ ಹೇಳಿರೋದು. ಅದೇ ಎಲ್ಲರಿಗೂ ಕೂಡ ಒಳಗಡೆ ಇದ್ಕೊಂಡು ಅಂತರಾತ್ಮವಾಗಿ ಇರೋದು ಅದೇನೆ ಅಂತ. ಇವಾಗ ಏನಾಯ್ತು, ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಈ ಒಂದು ಶರೀರ ಅನ್ನೋದಕ್ಕೇನೆ ನಿಯಮನ ಮಾಡ್ಬೇಕಾಗಿದೆ. ಶರೀರವನ್ನು ಬಿಟ್ಟು ಆತ್ಮ ಅಂತ ಚೈತನ್ಯ ಇದೆಯಲ್ಲ, ಚೈತನ್ಯಕ್ಕೆ ನಿಯಮನ ಬೇಕಾಗಿಲ್ಲ. ಅದು ನಮ್ಮ ಅದ್ವೈತ ವೇದಾಂತದಲ್ಲಿ ಶರೀರದಲ್ಲಿ ಇದ್ಕೊಂಡಿರೋದು ಒಂದೇ ಚೈತನ್ಯ, ಎರಡು ಚೈತನ್ಯ ಇಲ್ಲ. ಬಾಕಿ ಮತಗಳಲ್ಲೆಲ್ಲ ಜೀವಾತ್ಮ ಪರಮಾತ್ಮ ಅಂತ ಪಾರಮಾರ್ಥಿಕವಾಗಿ ಎರಡು ಚೈತನ್ಯವನ್ನು ಹೋಗ್ತಾರೆ ಅವರು, ನಮ್ಮದ್ರಲ್ಲಿ ಹಾಗಿಲ್ಲ. ಹಾಗಾಗಿ ನಮಗೆ ಒಂದ್ ವೇಳೆ ನಾವು ಈ ಅಂತರ್ಯಾಮಿಯನ್ನ ನಾವು ನನ್ನ ಆತ್ಮ ಅಂತ ಒಪ್ಪದೆ ಹೋದ್ರೆ ಏನಾಗುತ್ತೆ, ನಾವು ಅನಾತ್ಮ ಆಗ್ತೀವಿ ನಾವು. ಹಾಗಾಗಿ ಆತ್ಮ ಅನ್ನೋದನ್ನ ನಾವು ತಿಳಿಬೇಕು. ಅದನ್ನ ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಅದನ್ನ ನಮ್ಮ ಸ್ವರೂಪವೇ ಅದು, ನಮ್ಮ ಆತ್ಮ ಸ್ವರೂಪವೇ ಅದು ಅಂತ ಹೇಳ್ತಾ ಇದ್ದಾರೆ ಮಹಾವಾಕ್ಯ. ಲೋಕಂ ಧತ್ತೆ ಸ್ವಯಂ ಭೂಮಿ ಸ್ವಾಂತರ್ಯಾಮಿ ಸ್ವಯಂ ತತಃ ಇತಿ ಸ್ವಭಾವವಾದೋಯಂ ಭೂಮಿಷ್ಠತ್ವೇನ ಭಾರ್ಯತೆ. ಇವಾಗ ಈ ಒಂದು ಭೂಮಿ ಅಂತ ಪೃಥ್ವಿ ಅಂತ ಇದೆಯಲ್ಲ, ಅದು ಇಡೀ ಪ್ರಪಂಚವನ್ನೆಲ್ಲ ಅದು ಹೊತ್ಕೊಂಡಿದೆ, ತನ್ನ ಮೇಲೆ ಅದು ಧಾರಣೆ ಮಾಡ್ಕೊಂಡಿದೆ. ಹಾಗಾಗಿ ಸರ್ವಾಂತರ್ಯಾಮಿ ಸ್ವಯಂ ತತಃ, ಅದಕ್ಕೆ ಆಗಿರೋದ್ರಿಂದ ಸ್ವಾಂತರ್ಯಾಮಿ, ತನಗೆ ಅಂತರ್ಯಾಮಿ ಅದೇನೆ ಅಂದ್ರೆ ಯಾವುದು, ಆ ಪೃಥ್ವಿ ತತ್ವಕ್ಕೆ ಪೃಥ್ವಿ ದೇವತೆಗೆ ಅಂತರ್ಯಾಮಿ ಪೃಥ್ವಿ ದೇವತೆನೆ ಅಂತ. ಇದು ಸ್ವಭಾವವಾದ ಅಂದ್ರೆ ಸ್ವಭಾವವಾದ ಅಂತ ಹೇಳಿದ್ರೆ ಈ ತರ ಒಂದು
ಎಲ್ಲವೂ ಅದರದರ ಸ್ವಭಾವನೇ ಅಂತ ಹೇಳ್ತಾ ಇದೆಯಲ್ಲ, ಹೇಳೋ ಒಂದು ವಾದ ಇದೆಯಲ್ಲ, ನೇಚರ್ ನೇಚರ್ ಇಸ್ ದಿ ಹೈಯೆಸ್ಟ್ ಗಾಡ್ ಅಂತೆಲ್ಲ ಹೇಳ್ತಾರಲ್ಲ, ಅಂತ ಒಂದು ವಾದಕ್ಕೆ ಈ ಒಂದು ಉಪನಿಷತ್ ವಾಕ್ಯ ಅದಕ್ಕೆ ಬಾಧಕವಾಗುತ್ತೆ. ಇದು ಭೂಮಿಷ್ಠತ್ವೇನೆ. ಯಾಕಂದ್ರೆ ಭೂಮಿಯಲ್ಲಿ ಇದ್ಕೊಂಡು ಅಂತ ಬಂದಿರುವಾಗ ಭೂಮಿಯನ್ನೇ ಅಂದ್ರೆ ಪೃಥ್ವಿಯಲ್ಲಿ ಇದ್ಕೊಂಡಿದೆ ಈ ಅಂತರ್ಯಾಮಿ ಅಂತ ಹೇಳುವಾಗ, ಆ ಪೃಥ್ವಿಯನ್ನೇ ತನಗೆ ಅಂತರ್ಯಾಮಿ, ಅದು 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 ತಾನೇ ತನಗೆ ಅಂತರ್ಯಾಮಿ ಅಂತ ಹೇಳಕ್ ಬರೋದಿಲ್ಲ ಅಂತ ಅದನ್ನ ಇವರು ನಿರಾಕರಣೆ ಮಾಡ್ತಾ ಇದ್ದಾರೆ. ಆತರ ಒಂದು ವಾದ ಇದ್ರೆ ಅದು ಸರಿಯಲ್ಲ. ಅದು ಯಾಕಂದ್ರೆ ಈ ಉಪನಿಷತ್ತಿನ ವಾಕ್ಯ ಏನ್ ಮಾಡುತ್ತೆ, ಆ ನೇಚರ್ ಅನ್ನೋದೇ ಹೈಯೆಸ್ಟ್ ಗಾಡ್ ಅಂತ ಹೇಳೋದನ್ನ ಇದು ತಡೆ ಮಾಡುತ್ತೆ. ಅಂತರತ್ವೇನ ಭೂಮಿಷ್ಠ ಪರ್ವತಾದಿ ನಿವಾರ್ಯತೆ ಭೂದೇವತಾ ನಿವೃತ್ತಿ ಸ್ಯಾತ್ ಯಂ ನ ಜಾನಾತಿ ಭೂಹು ಇತಿ. ಹೀಗಾಗಿ ಅಂತರತ್ವೇನ ಭೂಮಿಷ್ಠ ಪರ್ವತಾದಿ ನಿವರ್ತ್ಯತೆ ಅಂದ್ರೆ ಏನಾಯ್ತು, ಇದು ಒಳಗಡೆ ಇದ್ಕೊಂಡಿರೋದ್ರಿಂದ ಭೂಮಿಯಲ್ಲಿ ಇದ್ಕೊಂಡಿರೋ ಪರ್ವತ ಇತ್ಯಾದಿಗಳೇ ಅದಕ್ಕೆ ಒಂದು ಅಂತರ್ಯಾಮಿಗೆ ಇರುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ಅದು ಕೂಡ ತಪ್ಪಾಗುತ್ತೆ. ಅದು ಭೂದೇವತಾ ನಿವೃತ್ತಿ, ಅದೇ ಭೂದೇವತಾ ಅಂತ ಒಂದನ್ನ ನಿವೃತ್ತಿ ಮಾಡ್ತಾ ಇದ್ದಾರೆ. ಸ್ಯಾತ್ ಯಂನ ಜಾನಾತಿ ಭೂಹು ಇದೆ. ಯಾಕಂದ್ರೆ ಈ ಉಪನಿಷತ್ ವಾಕ್ಯದಲ್ಲಿ ಏನ್ ಹೇಳ್ತಾ ಇದೆ, ಪೃಥ್ವಿ ದೇವತೆ ಒಳಗಡೆ ಇದ್ಕೊಂಡಿದೆ, ಆದ್ರೆ ಪೃಥ್ವಿ ದೇವತೆಗೆ ಗೊತ್ತಿಲ್ಲ ಒಳಗಡೆ ಅದಿದೆ ಅಂತ. ಅವಾಗೇನಾಯ್ತು, ಆ ಪೃಥ್ವಿ ದೇವತೆಗೆ ಈ ಅಂತರ್ಯಾಮಿಯ ಬಗ್ಗೆ ಒಂದು ಅಜ್ಞಾನ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಆ ಪೃಥ್ವಿ ದೇವತೆ ಅನ್ನೋದು ತನಗೆ ತಾನೇ ಅಂತರ್ಯಾಮಿ ಅಂತ ಹೇಳಕ್ಕೆ ಬರೋದಿಲ್ಲ ಅನ್ನೋದನ್ನ ಈ ಒಂದು ವಾಕ್ಯದಲ್ಲಿ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ತನ್ನ ಒಳಗಡೆ ಇದ್ಕೊಂಡು ಮಾಡ್ತಾ ಇರೋದು ಯಾರತ್ತೂ ಗೊತ್ತಿಲ್ಲ ಅಂತ ಆ ಒಂದು ಅಂಶ ಪೃಥ್ವಿ ದೇವತೆ ತನಗೆ ಅಂತರ್ಯಾಮಿ ಅನ್ನೋದನ್ನ ನಿವಾರಣೆ ಮಾಡುತ್ತೆ ಅಂತ. ನಮಗೆ ಇದಕ್ಕೆ ಈಕ್ವಾಲೆಂಟ್ ಆಗಿ ನಮಗೆ ಗೊತ್ತಾಗ್ತಾ ಇರೋದು ಭಾಗವತದಲ್ಲಿ ಆ ಧ್ರುವ ಅವನಿಗೆ ಪರಮಾತ್ಮ ಭಗವಂತ ಪ್ರತ್ಯಕ್ಷ ಆದಾಗ ಅವನೊಂದು ಪ್ರಸಿದ್ಧವಾದ ಸ್ತುತಿ ಮಾಡ್ತಾನಲ್ಲ, ಯೋ ಅಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಂನ ಅನ್ಯಾಶ್ಚ ಹಸ್ತ ತ್ವಗಾದೀನ್ ಪ್ರಾಣತ್ವಗಾದೀನ್ ಅನ್ಯಾಶ್ಚ ಹಸ್ತ ಚರಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಅಲ್ಲಿ ಈ ತತ್ವವನ್ನೇ ಅಲ್ಲಿ ಸ್ತುತಿ ಮಾಡ್ತಾನೆ. ಅಲ್ಲಿ ಭಕ್ತಿ ಭಾಗದಲ್ಲಿ ಬಂದಿದೆ ಅದು. ಇಲ್ಲಿ ಆತರ ಇಲ್ಲಿ ಯಥಾವತ್ತಾಗಿರೋ ತತ್ವವನ್ನು ಹೇಳ್ತಾ ಇರೋ ಅಂಶ ಇದು, ಪ್ರೀತಿ ಇದು. ಹಾಗಾಗಿ ಅಲ್ಲೂ ಕೂಡ ಅವನೇನ್ ಮಾಡ್ತಾನೆ, ಧ್ರುವ ನನ್ನ ಒಳಗಡೆ ಪ್ರವೇಶ ಮಾಡಿ ನನ್ನಲ್ಲಿ ಇರುವ ಅಚೇತನವಾಗಿರುವ ಸುಪ್ತಾಮ್ ಅಂತ ಹೇಳಿದ್ರೆ ಮಲಗಿದೆ ಅಂತ ಅರ್ಥ. ಆದ್ರೆ ಏನರ್ಥ ಅದಕ್ಕೆ ಅಂತ ಹೇಳಿದ್ರೆ ಅಚೇತನವಾಗಿರುವ ನನ್ನ ವಾಗಿಂದ್ರಿಯ, ಆಮೇಲೆ ಕೈ ಕಾಲು ಅಂತ ಎಲ್ಲಾ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎಲ್ಲವನ್ನೂ ಕೂಡ ಚೇತನಗೊಳಿಸ್ತಾ ಅವುಗಳಿಗೆ ಒಂದು ಚೈತನ್ಯವನ್ನು ಕೊಡ್ತಾ ಇರೋ ಒಂದು ಶಕ್ತಿ ಇದೆಯಲ್ಲ, ಅದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಅವನು ಧ್ರುವ ಭಗವಂತನ ಹೇಳ್ತಾನೆ. ಇದೇ ವಿಷಯನೇ ಕೇನೋಪನಿಷತ್ತಲ್ಲಿ ಕೂಡ ಆರಂಭದಲ್ಲಿ ಬಂದಿರೋದು. ಯಾವ ಒಂದು ಶಕ್ತಿಯಿಂದ ಈ ಜಡವಾಗಿರೋ ಮನಸ್ಸು, ಇಂದ್ರಿಯಗಳು, ಪ್ರಾಣ ಇದೆಲ್ಲ ತಮ್ಮ ಕೆಲಸವನ್ನು ಮಾಡ್ತಾ ಇದೆಯೋ ಅದು ಯಾವುದು ಅಂತ ಪ್ರಶ್ನೆ ಮಾಡಿ ಅದನ್ನ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನಃ ಪ್ರಾಣಸ್ಯ ಪ್ರಾಣಃ ಅಂತೆಲ್ಲ ಹೇಳಿ ಚಕ್ಷುಷು ಅಂತ ಹೇಳ್ಬಿಟ್ಟು ಅಲ್ಲಿ ಇದೇ ತತ್ವವನ್ನು ಹೇಳಿದ್ದಾರೆ. ಹಾಗಾದ್ರೆ ನಮ್ಗೆ ಏನಾಯ್ತು, ನಮ್ಗೆ ಭಗವದ್ಗೀತೆಯಲ್ಲಿ ಸಿಗ್ತಾ ಇದೆ ಇದೇ ವಿಷಯ, ಭಾಗವತದಲ್ಲಿ ಇದೇ ವಿಷಯ ಸಿಗ್ತಾ ಇದೆ, ಉಪನಿಷತ್ತಲ್ಲಿ ಸಿಗ್ತಾ ಇದೆ ಇದೇ ವಿಷಯ, ಕೇನೋಪನಿಷತ್ತಲ್ಲಿ ಅದೇನೆ ಈ ಅಂತರ್ಯಾಮಿ ವಿಷಯ ಅಂತ. ಅಷ್ಟು ಮುಖ್ಯವಾದ ವಿಷಯ ಇದು ಅಂತ ನಾವು ಅಲ್ಲಲ್ಲಿ ಕೂಡ ನಾವು ನೋಡ್ಕೋಬಹುದು ಇದನ್ನ. ಸೊ ಇನ್ನ ಅಂತರ್ಯಾಮಿ ವಿದೇಹತ್ವೇ ಸಾಧನಾನಾಂ ಅಸಂಭವಾತ್ ದೇಷ್ಟ ತು ನ ದೃಷ್ಟ ಇತಿ ನ ದೋಷೋ ಭೂ 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 ವಪುಷ್ಮತಃ. ಇವಾಗ ಅಂತರ್ಯಾಮಿ ವಿದೇಹತ್ವೇ, ಇವಾಗ ಅದಕ್ಕೆ ಶರೀರವೇ ಇಲ್ಲದೆ ಇರೋದ್ರಿಂದ ಈ ಅಂತರ್ಯಾಮಿ ಅಂತ ಇರಕ್ ಆಗೋದಿಲ್ಲ ಅದು ಅಂತ ಯಾರಾದ್ರೂ ಹೇಳಿದ್ರೆ ಅದು ಸರಿ ಇಲ್ಲ. ಸಾಧನಾನಾಂ ಅಸಂಭವಾತ್, ಆಮೇಲೆ ಅದಕ್ಕೆ ಯಾವುದೇ ಒಂದು ಇಂದ್ರಿಯಗಳು ಅದೆಲ್ಲ ಅಂತರ್ಯಾಮಿಗೆ ಇಲ್ಲ. ಹಾಗಿರುವಾಗ ಅದನ್ನ ಅಂತರ್ಯಾಮಿ ಅಂತ ಹೇಗೆ ಹೇಳೋದು ಅಂತ ಹೇಳಿ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ, ಆಮೇಲೆ ದೇಹಿತು ನ ದೃಷ್ಟ, ಅದಕ್ಕೆ ಶರೀರ ಇದೆ ಅನ್ನೋದು ಕೂಡ ಎಲ್ಲೂ ನಮಗೆ ಕಾಣ್ತಾ ಇಲ್ಲ. ಹಾಗಿರುವಾಗ ಅದು ದೋಷ ಅನ್ನೋದು ಆಗೋದಿಲ್ಲ. ಅದು ದೋಷ ಭೂವಪುಷ್ಮತಃ. ಯಾಕಂದ್ರೆ ಈ ಒಂದು ಉಪನಿಷತ್ತೆ ನಮ್ಗೇನ್ ಹೇಳ್ಕೊಡ್ತಾ ಇದೆ, ಈ ಅಂತರ್ಯಾಮಿಗೆ ಸೆಪರೇಟ್ ಆಗಿ ಶರೀರ ಯಾವುದು ಇಲ್ಲದೆ ಹೋದ್ರು ಕೂಡ ಈ ಅಂತರ್ಯಾಮಿಗೆ ಶರೀರ ಯಾವುದು ಅಂತ ಹೇಳಿದ್ರೆ ಅದು ಎಲ್ಲಿದ್ಕೊಂಡು ಅದು ಯಮನ ಮಾಡ್ತಾ ಇದೆಯೋ ಅದೇ ಅದಕ್ಕೆ ಶರೀರ. ಅವಾಗ ಏನಾಯ್ತು, ಪ್ರಕೃತಿಯಲ್ಲಿರೋ ಎಲ್ಲಾ ಶರೀರಗಳು ಕೂಡ ಅದರ ಶರೀರವೇ. ಹಾಗಿರೋದ್ರಿಂದ ಅದಕ್ಕೆ ಶರೀರ ಇಲ್ಲ ಅನ್ನೋ ಕಾರಣದಿಂದ ಅದು ಒಂದು ನಾನ್ ಎಂಟಿಟಿ ಅಂತ ಹೇಳಕ್ ಬರೋದಿಲ್ಲ ಅನ್ನೋದನ್ನ ಇಲ್ಲಿ ಹೀಗೆ ತರ್ಕದಿಂದ ಪ್ರೂವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಶರೀರ ಇಲ್ಲದೆ ಇರುವಾಗ ಅದನ್ನ ಹೇಗೆ ಒಂದು ಎಂಟಿಟಿಯಾಗಿ ಕನ್ಸಿಡರ್ ಮಾಡಕ್ಕಾಗುತ್ತೆ. ನಾವು ಲೋಕದಲ್ಲಿ ಯಾವ್ದಾದ್ರು ಒಂದು ವಸ್ತು, ಒಂದು ವ್ಯಕ್ತಿಯನ್ನ ನಾವು ಇವನು ಅಂತ ಹೇಳ್ಬೇಕಾದ್ರೆ
ಅವನಿಗೆ ಒಂದು ಶರೀರ ಇದ್ಕೊಂಡಿದ್ದಾನೆ, ಅದರಿಂದ ಅವನು ನೋಡಿ ಅವನು ಇವನು ಅಂತ ನಾವು ಗುರುತು ಮಾಡ್ತೀವಿ. ಆದ್ರೆ ಈ ಅಂತರ್ಯಾಮಿಗೆ ಶರೀರವೇ ಇಲ್ಲ ಅಂತ ಈ ಉಪನಿಷತ್ ಹೇಳ್ತಾ ಇದೆಯಲ್ಲ, ಅದು ಸರಿ ಇಲ್ವಲ್ಲ ಅಂತ ಏನಾದ್ರು ಪ್ರಶ್ನೆ ಮಾಡಿದ್ರೆ, ಇಲ್ಲ ಇಲ್ಲ, ಈ ಉಪನಿಷತ್ತು ಜೊತೆಗೆ ಏನ್ ಹೇಳ್ತಾ ಇದೆ, ಅದು ಎಲ್ಲಿದ್ಕೊಂಡು ಈ ಕೆಲಸ ಎಲ್ಲ ಮಾಡ್ತಾ ಇದೆಯೋ ಅದೇ ಶರೀರ, ಅದ್ರ ಶರೀರನೇ ಅದೇನೆ. ಹಾಗಾಗಿ ಅದಕ್ಕೆ ಸಪರೇಟ್ ಶರೀರ ಬೇಕಿಲ್ಲ ಅನ್ನೋದನ್ನ ಇಲ್ಲಿ ಉಪನಿಷತ್ ವಾಕ್ಯದಿಂದಲೇ ತರ್ಕದಿಂದ ಹೇಳ್ತಿ ತೋರಿಸಿದ್ರು. ಭೂದೇವತಾಯಾ ಯೋ ದೇಹ ದೇಹೋ ಅಂತರ್ಯಾಮಿಣೋಪಿ ಸಹ, ಅದೇ ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ದೇವಸ್ಯ ಕರ್ಮಣ ಈಶಸ್ಯ ಮಾಯೆಯಾಚ ಆರ್ಜಿತ ಯತಃ. ಇವಾಗ ಭೂದೇವತಾ ಅಂತ, ಅದು ಪೃಥ್ವಿ ದೇವತಾ ಅಂತ ಇದೆಯಲ್ಲ, ಅದರ ಒಂದು ಶರೀರ ಇದೆಯಲ್ಲ, ಅದಕ್ಕೆ ಏನಾಗಿದೆ, ಕರ್ಮದಿಂದ ಆ ಜೀವ ತನ್ನ ಕರ್ಮದಿಂದ ಈ ಭೂದೇವ ಈ ಪೃಥ್ವಿ ದೇವತೆ ಶರೀರವನ್ನ ಅದು ಪಡ್ಕೊಂಡಿದೆ ಅದು. ಹಾಗಾಗಿ ಅದಕ್ಕೆ ಪೃಥ್ವಿ ಶರೀರ ಅನ್ನೋದು ಬಂದಿರೋದು ಅದಕ್ಕೆ ಕರ್ಮದಿಂದ ಬಂದಿದೆ, ಯಾವುದಕ್ಕೆ, ಆ ಜೀವಕ್ಕೆ. ಆದ್ರೆ ಈ ಅಂತರ್ಯಾಮಿಗಿದಾನಲ್ಲ, ಈ ಅಂತರ್ಯಾಮಿ ಚೈತನ್ಯ ಇದೆಯಲ್ಲ, ಅದಕ್ಕೆ ಕೂಡ ಇದೇ ಶರೀರ ಪೃಥ್ವಿನೇ ಅದ್ರ ಶರೀರ ಕೂಡ ಅಂತ ಹೇಳುವಾಗ, ಅದಕ್ಕೆ ಹೇಗೆ ಪೃಥ್ವಿ ಶರೀರ ಪ್ರಾಪ್ತವಾಯಿತು ಅಂತ ಕೇಳಿದ್ರೆ, ಅದಕ್ಕೆ ಪೃಥ್ವಿ ಶರೀರ ಮಾಯೆಯಿಂದ ಪ್ರಾಪ್ತವಾಯಿತು ಅಂತ ನಮ್ಮ ವಿದ್ಯಾರಣ್ಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಇವಾಗ ನಾವು ಇದನ್ನ ಸುಮ್ಮನೆ ಒಂದು ದೃಷ್ಟಾಂತ ಕೊಡ್ಬೇಕಂತ ಹೇಳಿದ್ರೆ, ನಮ್ಗೆ ರಾಮ ಕೃಷ್ಣ ಅಂತ ಅವತಾರಗಳೆಲ್ಲ ನಾವು ನೋಡ್ತಾ ಇದ್ದೀವಿ. ಇವಾಗ ನಮ್ಮ ಶರೀರ ನಾವು ಏನಾಗಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಕರ್ಮದಿಂದ ನಮಗೆ ಶರೀರ ಪಡ್ಕೊಂಡಿದ್ದೀವಿ. ಆದ್ರೆ ರಾಮ ಕೃಷ್ಣ ಅವರೆಲ್ಲ ಒಂದೊಂದು ಶರೀರದಲ್ಲಿ ಇತ್ಕೊಂಡಿದ್ರಲ್ಲ, ಆ ಶರೀರ ಅವ್ರಿಗೆ ಹೇಗ್ ಬಂತು ಅಂತ ಹೇಳಿದ್ರೆ ಮಾಯೆಯ ಅಂತ ಕೃಷ್ಣನೇ ಹೇಳ್ತಾ ಇದ್ದಾನೆ. ಹಾಗಾಗಿ ತನ್ನ ಒಂದು ಶಕ್ತಿಯನ್ನ ಅಧಿಷ್ಠಾಯ ಸಂಭವಾಮಿ ಯುಗೆ ಯುಗೆ ಅಂತ ಅವ್ನು ಹೇಳಿರೋದ್ರಿಂದ, ಅವನ ಒಂದು ಮಾಯಾಶಕ್ತಿ ಅಂತ ಯಾವ್ದಿದೆಯೋ ಅದನ್ನ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮಿ ಯುಗೆ ಯುಗೆ ಅಂತ, ಅದನ್ನ ಅವನು ತನ್ನ ಪ್ರಕೃತಿಯನ್ನು ಪ್ರಕೃತಿಯನ್ನು ಮಾಯೆ ಅಂತ. ಹಾಗಾಗಿ ಮಾಯೆಯಿಂದ ಅವನು ತನ್ನ ಶರೀರನ ಪಡ್ಕೊಂಡಿದ್ದಾನೆ, ಅವನೇ ಸ್ವೀಕಾರ ಮಾಡ್ಕೊಂಡಿದ್ದಾನೆ ಅವನ ಸ್ವೇಚ್ಛೆಯಿಂದ. ಆದ್ರೆ ಬಾಕಿಯವ್ರ ವಿಷಯದಲ್ಲಿ ಹಾಗಲ್ಲ, ಅದು ಅವ್ರ ಕರ್ಮದಿಂದ ಅವ್ರಿಗೆ ಈ ಶರೀರ ಬೇಡ ಅಂತ ಹೇಳಿದ್ರು ಬಂದಿದೆ ಅವ್ರಿಗೆ. ಹೀಗಾಗಿ ಈ ಎರಡು ಡಿಫ್ರೆನ್ಸ್ ಇದೆ ಅಂತ ಇದನ್ನ ತೋರಿಸ್ತಾ ಇದ್ದಾರೆ. ಸೊ ಒಂದೇ ಶರೀರ, ಪೃಥ್ವಿ ದೇವತೆ ಶರೀರ ಒಂದೇನೆ, ಅದು ಆ ಪೃಥ್ವಿ ದೇವತೆಗೆ ಒಂದು ಕರ್ಮದಿಂದ ಬಂದಿರೋ ಶರೀರ. ಅದೇ ಸಮಯದಲ್ಲಿ ಅದೇ ಶರೀರವೇ ಈ ಒಂದು ಅಂತರ್ಯಾಮಿಗೆ ಮಾಯೆಯಿಂದ ಪಡ್ಕೊಂಡಿರೋ ಶರೀರ ಅದು ಅಂತ ಇದನ್ನ ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಪ್ರಶ್ನೆ ಬರ್ಬೋದು, ಪೃಥ್ವಿ ಶರೀರ ಅಂತ ಹೇಳಿದಾಗ ಪೃಥ್ವಿ ಚೈತನ್ಯ ಅಂತ ಒಂದಿದೆಯಲ್ಲ, ಒಂದು ಜೀವ ಅಂತ ಒಂದಿದೆಯಲ್ಲ ಅದೇ ಶರೀರದಲ್ಲೇ, ಜೊತೆಗೆ ನೀವು ಅಂತರ್ಯಾಮಿನೂ ಅಲ್ಲೇ ಇದ್ದಾನೆ ಅಂತ ಹೇಳ್ತಾ ಇದ್ದೀರಾ, ಹಾಗಾದ್ರೆ ಎರಡು ಇದೆಯಲ್ಲ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ಅವರು, ವಿಚಾರ ಮಾಡಿ ಕೊಡ್ತಾರೆ. ನಚ ಏಕದೇಹ ಯೋಗೇ ಅಪಿ ಯಂತ್ರಿಯಂತವ್ಯ ಸಂಕರಃ ಬಹಿಷ್ಟಾಂ ದೇವತಾಂ ಭೂಮಿಂ ಅಂತಸ್ಥೇ ಈಶೋ ನೀಚತಿ. ಇವಾಗ ಹೇಳ್ತಾ ಇದ್ದಾರೆ, ಸರಿ ಹಾಗಾದ್ರೆ ಒಂದೇ ಶರೀರದಲ್ಲಿ ಇದ್ಕೊಂಡಿದ್ರೆ ಏನಾಗುತ್ತೆ, ಏಕದೇಹ ಯೋಗಿ ಅಪಿ ಯಂತ್ರಿಯಂತವ್ಯ ಸಂಕರಃ ಅಂದ್ರೆ ಏನಾಯ್ತು, ಯಂತ ಅಂತ ಹೇಳಿದ್ರೆ ನಿಯಮನ ಮಾಡೋನು, ಯಂತವ್ಯ ಅಂತ ಹೇಳಿದ್ರೆ ಯಾವ್ದನ್ನ ನಿಯಮನ ಮಾಡ್ತಾನೋ ಅದು. ಸೊ ಹಾಗಾಗಿ ಅದು ಎರಡಕ್ಕೂ ಒಂದು ಸಾಂಕರ್ಯ ಬರ್ಬೋದಲ್ಲ ಅಂತ ಕೇಳಿದ್ರೆ, ಇಲ್ಲ ಇಲ್ಲ, ಆ ಥರದ ಸಾಂಕರ್ಯ ಬರೋದಿಲ್ಲ. ಬಹಿಷ್ಟಾಂ ದೇವತಾಂ ಭೂಮಿಂ ಅಂತಸ್ಥ ಈಶೋ ನೀಚತಿ. ಆ ಒಳಗಡೆ ಇದ್ಕೊಂಡಿರೋ ಈ ಈಶ್ವರ ಸರ್ವಭೂತಾನಾಂ ಹೃದಯಶೇ ಅರ್ಜುನ ತಿಷ್ಠತೆ ಅಂತ ಹೇಳಿದ್ರಲ್ಲ, ಆ ಈಶ್ವರ ಒಳಗಡೆ ಇದ್ಕೊಂಡಿರೋದು ಅಂತರ್ಯಾಮಿ ಅದೇನೆ. ಅದು ತನಗೆ ಹೊರಗಡೆ ಇರೋ ಈ ಒಂದು ದೇವತೆಯನ್ನ ಅದು ನಿಯಮನ ಮಾಡುತ್ತೆ ಅದು ಅಂತ ಡಿಫರೆನ್ಸ್ ತೋರಿಸ್ತಾ ಇದ್ದಾರೆ ಅವರು. ಹಾಗಾಗಿ ಸಾಂಕರ್ಯ ಅನ್ನೋದು ಬರೋದಿಲ್ಲ ಅನ್ನೋದನ್ನ, ಒಂದು ಓವರ್ಲ್ಯಾಪ್ ಅನ್ನೋದು ಬರೋದಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಕಾರ್ಯೋಪಾಧಿ ಬಹಿಷ್ಠ ಸ್ಯಾತ್ ಕಾರಣೋಪಾಧಿ ಆಂತರಃ ಉಪಾಧಿ ಮಾತ್ರತೋ ಭೇದ ವಸ್ತುತಃ ತುನ ಭಿದ್ಯತೆ. ಇವಾಗ ಹೇಳ್ತಾ ಇದ್ದಾರೆ, ಒಂದು ಶ್ರುತಿ ಇದೆ, ಶುಕರ್ಹಸ್ಯ ಉಪನಿಷತ್ ಅಂತ ಅದಕ್ಕೆ ಹೆಸರು. ಅದರಲ್ಲಿ ಕಾರ್ಯೋಪಾಧಿರಯಂ ಜೀವ ಕಾರಣೋಪಾಧಿ ಈಶ್ವರ ಅಂತ ಹೇಳ್ಬಿಟ್ಟು ಒಂದು ಶ್ರುತಿ ವಾಕ್ಯ ಇದೆ. ಅದನ್ನ ಮನಸ್ಸಲ್ಲಿಟ್ಕೊಂಡು ವಿದ್ಯಾರ್ಥಿ ಹೇಳ್ತಾ ಇದ್ದಾರೆ, ಕಾರ್ಯೋಪಾಧಿ ಬಹಿಷ್ಠ ಅಂತ ಹೇಳಿದ್ರೆ ಏನು, ಆ ಪೃಥ್ವಿ ದೇವತೆಯ ಶರೀರ ಇದೆಯಲ್ಲ ಅದು ಅದೇನೆ, ಅದು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ ಅದು ಕಾರ್ಯೋಪಾಧಿ ಅಂತ ಹೇಳಿದ್ರೆ ಏನು, ಆ ಒಂದು ಪೃಥ್ವಿ ಪಂಚಭೂತಗಳ ಒಂದು ಕಾರ್ಯವಾಗಿ ಅದು ಆ ಶರೀರ ಉತ್ಪತ್ತಿ ಆಗಿದೆ. ಶರೀರ ಮನಸ್ಸು ಇಂದ್ರಿಯಗಳು ಎಲ್ಲ ಉತ್ಪತ್ತಿ ಆಗಿದೆ. ಅದು ಹೊರಗಿರೋದು ಔಟರ್ ಶೆಲ್ ಅಂತ ಹೇಳಿದೇವಲ್ಲ ಅದು. ಕಾರಣೋಪಾಧಿ ಆಂತರಃ ಆದ್ರೆ ಕಾರಣವನ್ನ ಅಂತ ಹೇಳಿದ್ರೆ ಏನು, ಮಾಯೆಯನ್ನ ಉಪಾಧಿಯಾಗಿ ಇಟ್ಕೊಂಡಿರೋ ಒಂದು ಚೈತನ್ಯ ಇದೆಯಲ್ಲ ಅದು ಹೊರಗಡೆ ಇರೋದು. ಹಾಗಾಗಿ ಮಾಯೆಯ ಕಾರ್ಯವಾಗಿರೋ ಪಂಚಭೂತಗಳಿಂದ ಉಂಟಾಗಿರೋ ಶರೀರ ಇದೆಯಲ್ಲ ಅದು ಹೊರಗಡೆ ಇರೋದು. ಆದ್ರೆ ಮಾಯೆ ಅನ್ನೋದೇ ಇದೆಯಲ್ಲ ಕಾರಣವಾಗಿರೋ ಮಾಯೆ, ಅದನ್ನ ಉಪಾಧಿಯಾಗಿ ಇಟ್ಕೊಂಡಿರೋದು ಈಶ್ವರ ಅಂತ ಹೇಳ್ಬಿಟ್ಟು ಎರಡಕ್ಕೂ ಡಿಸ್ಟಿಂಕ್ಷನ್ ಆ ಶ್ರುತಿಯನ್ನು ಅವಲಂಬಿಸೇ ಹೇಳ್ತಾ ಇದ್ದಾರೆ. ಉಪಾಧಿ ಮಾತ್ರ ಭೇದ. ಹಾಗಾಗಿ ಎರಡಕ್ಕೂ ಕೂಡ ಏನ್ ಭೇದ ಅಂತ ಹೇಳಿದ್ರೆ, ಈ ಹೊರಗಡೆ ಔಟರ್ ಶೆಲ್ ಅಂತ ಹೇಳ್ತೀವಲ್ಲ ಅದು ಯಾರಿಗೆ ಶರೀರ ಅಂತ ಹೇಳಿದ್ರೆ ಒಂದು ಪೃಥ್ವಿ ತತ್ವ, ಆ ಪೃಥ್ವಿ ದೇವತೆ. ಆ ಪೃಥ್ವಿ ದೇವತೆ ಅನ್ನೋದು
ಆ ಉಪಾಧಿಯಿಂದ ಅದು ಒಂದು ಶರೀರವನ್ನು ಪಡ್ಕೊಂಡಿದೆ. ಆದ್ರೆ ಒಳಗಡೆ ಇರೋ ಚೈತನ್ಯ ಕಾರಣತ್ವ ಅಂತ ಉಪಾಧಿ, ಮಾಯೆಯನ್ನು ಉಪಾಧಿ ಪಡ್ಕೊಂಡು ಅದು ಈಶ್ವರ ಅಂತ ಅನ್ಸ್ಕೊಂಡಿದೆ. ಹಾಗಾಗಿ ಎರಡಕ್ಕೂ ಉಪಾಧಿ ಮಾತ್ರದಿಂದ ಭೇದವೇ ಹೊರತು ವಸ್ತುತಃ ಅದನ್ನ ಭಿದ್ಯತೆ. ವಾಸ್ತವವಾಗಿ ಆ ಚೈತನ್ಯಕ್ಕೂ ಪೃಥ್ವಿ ದೇವತಾ ಅಂತ ಒಂದು ಚೈತನ್ಯ ಇದೆಯಲ್ಲ ಅದಕ್ಕೂನು ಅಂತರ್ಯಾಮಿ ಚೈತನ್ಯ ಅಂತ ಅಂದಿದೆಯಲ್ಲ ಅದಕ್ಕೂನು ವ್ಯತ್ಯಾಸ ಇಲ್ಲ ಅಂತ ತೋರಿಸ್ಕೊಟ್ಟು ಇವ್ರು ಏನ್ ಮಾಡ್ತಾ ಇದಾರೆ ಇವಾಗ ಆ ಜೀವ ಬ್ರಹ್ಮ ಐಕ್ಯವನ್ನ ತೋರಿಸ್ಕೊಡ್ತಾ ಇದ್ದಾರೆ. ಅದು ತುಂಬಾ ಮುಖ್ಯವಾದ ವಿಷಯ ಅದು. ಹಾಗಾಗಿ ನಮ್ಮ ಶರೀರದಲ್ಲಿ ನಾವು ನಾವು ಅಂತ ಹೇಳ್ಕೊಳ್ತಾ ಇದೀವಲ್ಲ ಅದು ಏನು ಅಂತ ಹೇಳಿದ್ರೆ ಒಂದು ಚೈತನ್ಯ. ಆ ಚೈತನ್ಯನೇ ಅದನ್ನ ನಾವೇನ್ ಮಾಡ್ಬಿಟ್ಟಿದೀವಿ, ಆ ಶರೀರವೇ ನಾವು ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ನಮ್ಮನ್ನ ಬಿಟ್ಟು ಬೇರೆ ಒಂದು ಚೈತನ್ಯ ಇದೆ ಅಂತ ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಆದ್ರೆ ಉಪನಿಷತ್ ನಮ್ಗೆ ಏನ್ ಮಾಡ್ತಾ ಇದೆ, ಕ್ಷೇತ್ರ ಬೇರೆ, ಕ್ಷೇತ್ರಜ್ಞ ಬೇರೆ, ಶರೀರ ಇಂದ್ರಿಯಗಳೆಲ್ಲ ಬೇರೆ, ಪಂಚಕೋಶಗಳು ಬೇರೆ, ಅದಕ್ಕೆ ಸಾಕ್ಷಿಯಾಗಿರೋ ಚೈತನ್ಯ ಬೇರೆ ಅಂತ ಅದನ್ನ ನಮ್ಗೆ ವಿವೇಕ ಮಾಡಿ ತೋರಿಸ್ಕೊಡುತ್ತೆ. ಅದ್ರ ಮುಖಾಂತರ ನಮ್ಗೆ ಮಹಾವಾಕ್ಯದ ಮುಖಾಂತರ ನಮ್ಗೆ ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ವಿಷಯವನ್ನ ತಿಳಿಸ್ಕೊಡುತ್ತೆ. ಅದೇನೇ ಇವರು ಏನ್ ಮಾಡ್ತಾ ಇದ್ದಾರೆ, ಹೀಗೆ ಉಪಾಧಿಯಲ್ಲಿ ಎರಡಕ್ಕೂ ಬೇರೆ ವ್ಯತ್ಯಾಸ ಇದೆ ಹೊರತು ಆ ಈಶ್ವರ ಚೈತನ್ಯವು ಈ ಜೀವ ಚೈತನ್ಯವು ಉಪಾಧಿ ರಹಿತವಾಗಿ ನೋಡಿದಾಗ ಒಂದೇ ವಸ್ತುವೇ ಅದು, ಅದರಲ್ಲಿ ಭೇದ ಇಲ್ಲ ಅನ್ನೋದನ್ನ ಮಹಾವಾಕ್ಯಕ್ಕೆ ನಾವು ಹೇಗೆ ಅರ್ಥ ಮಾಡ್ತೀವೋ ಅದೇ ಅರ್ಥವನ್ನು ಅವರು ಈ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಅತಃ ತೇ ಮೇ ಅಖಿಲಸ್ಯ ಅಪಿ ಸೋ ಅಂತರ್ಯಾಮಿ ಆತ್ಮತಾಂಗತಃ ಅಮೃತತ್ವಾತ್ ನ ಜೀವತ್ವಂ ಆತ್ಮತ್ವೇಪಿ ಅಸ್ಯ ಶಂಕ್ಯತೆ. ಇವಾಗ ಅದೇ ಉಪನಿಷತ್ತಿನ ಮಂತ್ರದಲ್ಲಿ ಹೇಗೆ ಬರುತ್ತೆ ಅಂದ್ರೆ ಏಷತ ಆತ್ಮ ಅಂತರ್ಯಾಮಿ ಅಮೃತಃ ಅಂತ ಬರುತ್ತೆ ಅದು. ಸೊ ಅಮೃತಃ ಅಂತ ಹೇಳಿದ್ರೆ ಏನಾಯ್ತು, ಅದಕ್ಕೆ ಡೆತ್ ಅನ್ನೋದಿಲ್ಲ. ಆಮೇಲೆ ಪ್ರತಿಯೊಂದು ಸತಿನೂ ಶರೀರ ಪಡ್ಕೊಂಡಾಗ ಒಂದು ಶರೀರ ಸಾಯುತ್ತೆ, ಮತ್ತೆ ಶರೀರ ಪಡ್ಕೊಂಡಾಗ ಹುಟ್ಟುತ್ತೆ ಶರೀರ. ಹಾಗಾಗಿ ಅದರ ಹುಟ್ಟೋದು ಸಾಯೋದು ಅನ್ನೋದೆಲ್ಲ ಜೀವನ ಶರೀರಕ್ಕೆ ಉಂಟಾಗುತ್ತೆ. ಆದ್ರೆ ಈ ಅಂತರ್ಯಾಮಿ ಅಂತ ಇದೆಯಲ್ಲ ಅದಕ್ಕೆ ಮಾತ್ರ ಆತರ ಹುಟ್ಟು ಸಾವು ಅನ್ನೋದು ಇಲ್ವೇ ಇಲ್ಲ. ಅದಕ್ಕೆ ಅದು ಅಮೃತ ಸ್ವರೂಪವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅತಃ ತೇ ಮೇ ಅಖಿಲಸ್ಯಾಪಿ ಸೋ ಅಂತರ್ಯಾಮಿ ಆತ್ಮದಾಂಗತಃ. ಹಾಗಾಗಿ ಸಂವಾದದಲ್ಲಿ ಹೇಳ್ತಾ ಇದ್ದಾರೆ, ನಿನಗೆ, ನನಗೆ ಮತ್ತು ಎಲ್ಲರಿಗೂ ಕೂಡ ಈ ಅಂತರ್ಯಾಮಿನೇ ಆತ್ಮವಾಗಿ ಇರೋದು ಅಂತ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನನ್ನಲ್ಲಿರೋ ಆತ್ಮ ಅನ್ನೋದು ಇನ್ನೊಬ್ಬಲ್ಲಿರೋ ಆತ್ಮ ಅನ್ನೋದು ಕೂಡ ಒಂದೇನೆ, ಬೇರೆ ಅಲ್ಲ. ಎಲ್ಲರಲ್ಲೂ ಇರೋ ಆತ್ಮನು ಕೂಡ ನಾನೇನೆ, ನನ್ನ ಸ್ವರೂಪವೇ ಅದು ಅಂತ ತ್ವಯಿ ಮಯಿ ಚ ಅನ್ಯತ್ರ ಏಕೋ ವಿಷ್ಣು ಅಂತ ಶಂಕರಾಚಾರ್ಯರು ಭಜಗೋವಿಂದಮಲ್ಲಿ ಹೇಳಿದ್ರಲ್ಲ ಅದೇ ತರನೇ ಇಲ್ಲೂ ಕೂಡ ಇವ್ರು ಹೇಳ್ತಾ ಇದ್ದಾರೆ. ತೇ ಮೇ ಅಖಿಲಸ್ಯ ಅಪಿ ಸೋ ಅಂತರ್ಯಾಮಿ ಆತ್ಮತಾಂಗತಃ. ನಿನಗೆ, ನನಗೆ, ಎಲ್ಲದಕ್ಕೂ ಕೂಡ ಈ ಅಂತರ್ಯಾಮಿಯೇ ಆತ್ಮವಾಗಿರೋದು. ಹಾಗಾದ್ರೆ ಏನಾಯ್ತು, ಆತ್ಮವಾಗಿರೋ ನಿನ್ನ ಶರೀರದಲ್ಲಿ ಯಾವ ಒಂದು ಚೈತನ್ಯ ಇದೆಯೋ ನನ್ನ ಶರೀರದಲ್ಲೂ ಆತ್ಮನಾಗಿ ಅದೇ ಚೈತನ್ಯ ಇದೆ. ಹಾಗಾದ್ರೆ ಚೈತನ್ಯವನ್ನು ಬಿಟ್ಟಿರೋದು ಯಾವ್ದು ಅಂತ ಕೇಳಿದ್ರೆ ಶರೀರಾದಿಗಳು ಪಂಚಭೂತಗಳಿಂದ ಉಂಟಾಗಿರೋದು, ಅದು ಅನಾತ್ಮ ಅದು. ಸೊ ನಿನಗೂ ನಿನ್ನ ಶರೀರ, ನಿನ್ನ ಮನಸ್ಸು ಇದೆಲ್ಲ ಅನಾತ್ಮ, ನನಗೂ ನನ್ನ ಶರೀರ, ನನ್ನ ಮನಸ್ಸು ಅಲ್ಲ ಅನಾತ್ಮ. ಆದ್ರೆ ನಾನು ನೀನು ಅಂತ ನಿಜವಾಗ್ಲೂ ಯಾವುದೇ ಆಗಿದೆಯೋ ಅದು ಒಂದೇ ಚೈತನ್ಯವೇ ಅದು ಅನ್ನೋದನ್ನ ಇಲ್ಲಿ ಸರ್ವಾತ್ಮ ಭಾವ ಅನ್ನೋದಕ್ಕೆ ನಮ್ಗೆ ತಿಳ್ಕೊಳ್ಳೋಕೆ ತುಂಬಾ ಸೊಗಸಾಗಿ ಇವರು ತಿಳಿಸ್ತಾ ಇದ್ದಾರೆ ಅದನ್ನ. ಅಸ್ಯ ಶಂಕ್ಯತೆ. ಅದರಿಂದ ಇದಕ್ಕೆ ಜೀವತ್ವ ಅನ್ನೋದು ಅಮೃತತ್ವಾತನ ಜೀವತ್ವಂ, ಇದು ಅಮೃತ ಸ್ವರೂಪವಾಗಿರೋದ್ರಿಂದ ಅದು ಜೀವ ಅಂತ ಅನಿಸ್ಕೊಳ್ಳೋದಿಲ್ಲ ಈ ಅಂತರ್ಯಾಮಿ ಅನ್ನೋದು. ಆತ್ಮತ್ವೇಪಿ ಅಸ್ಯ ಶಂಕ್ಯತೆ. ಹಾಗಾಗಿ ಅದು ಆತ್ಮವಾಗಿದ್ರು ಕೂಡ ಅದು ಜೀವ ಅಂತ ಆಗೋದೇ ಇಲ್ಲ ಖಂಡಿತ. ಅದು ಯಾಕಂದ್ರೆ ಅದನ್ನ ಅಮೃತ ಅಂತ ಉಪನಿಷತ್ತೆ ಹೇಳ್ತಾ ಇದೆ. ಸರ್ವಾತ್ಮ್ಯಂ ವಕ್ತುಂ ಅಸ್ಯ ಏಷ ಬಹುಪಾದಿಷು ವರ್ಣಿತಃ ಸರ್ವಾತ್ಮ ಶಕ್ತಿಯುಕ್ತಃ ಯಃ ಸೋ ಅಂತರ್ಯಾಮಿ ಇತಿ ಗಮ್ಯತಾಂ. ಹಾಗಾಗಿ ಸರ್ವಾತ್ಮ್ಯಂ ವಕ್ತಂ, ಅದು ಎಲ್ಲದಕ್ಕೂ ಅದೇ ಆತ್ಮವಾಗಿದೆ ಅಂತ ತೋರ್ಸಕ್ಕಾಗಿ ಬೇಕಾದಷ್ಟು ಉಪಾಧಿಗಳನ್ನ ಇಟ್ಕೊಂಡು ನಾನು ಹೇಳ್ತೇನಲ್ಲ ಮೊದಲು ಆ ಉಪನಿಷತ್ತಲ್ಲಿ ದೊಡ್ಡ ಲಿಸ್ಟ್ ಬರುತ್ತೆ. ಅದು ಪೃಥ್ವಿ ಅನ್ನೋದು, ಆಮೇಲೆ ತೇಜಸ್ಸು ಎಲ್ಲವೂ ಬರುತ್ತೆ. ಚಂದ್ರ ಸೂರ್ಯ ಕತ್ತಲೆ ಅನ್ನೋದು ಯಾವ್ದನ್ನ ನಾವು ಅಂಧಕಾರ ಅಂತ ಹೇಳ್ತೀವೋ, ತಮಸ್ ಅಂತ, ಅದನ್ನು ಕೂಡ ಒಂದು ಭಾವವಾದ ಒಂದು ವಸ್ತುವಾಗಿ ಕನ್ಸಿಡರ್ ಮಾಡುತ್ತೆ ಶಾಸ್ತ್ರ ಅನ್ನೋದು. ಹಾಗಾಗಿ ಅದಕ್ಕೂ ಕೂಡ ಅಂತರ್ಯಾಮಿಗೆ ಇದೆ ಅಂತ ಹೇಳ್ಬಿಟ್ಟು ತುಂಬಾ ದೊಡ್ಡ ಲಿಸ್ಟ್ ಕೊಡುತ್ತೆ ಅದು. ಹಾಗಾಗಿ ಅದು ಎಲ್ಲವಕ್ಕೂ ಸರ್ವಾತ್ಮವಾಗಿದೆ ಅಂತ ಹೇಳಕ್ಕಾಗಿ ಉಪನಿಷತ್ತು ಏನ್ ಮಾಡುತ್ತೆ, ಬಹು ಉಪಾದಿಷು ವರ್ಣಿತಃ, ಈ ಒಂದು ಆತ್ಮನನ್ನ ಅಂತರ್ಯಾಮಿಯನ್ನ ಪ್ರತಿಯೊಂದು ಉಪಾಧಿ ಅಂದ್ರೆ ಶರೀರ, ಪ್ರತಿಯೊಂದು ಶರೀರದಲ್ಲೂ ಅದಿದೆ ಅನ್ನೋದನ್ನ ಒಂದು ದೊಡ್ಡ ಲಿಸ್ಟ್ ಕೊಟ್ಟು ಅದು ತಿಳಿಸ್ತಾ ಇದೆ. ಯಾಕೆಂದ್ರೆ ಅದು ಸರ್ವಾತ್ಮ ಸ್ವರೂಪ ಅದು ಅನ್ನಕ್ಕಾಗಿ. ಇವಾಗ ಏನಾಗುತ್ತೆ, ನಾವು ಅದನ್ನ ನನ್ನ ಸ್ವರೂಪ ಅದೇನೆ ಅಂತ ನಾವು ರಿಯಲೈಸ್ ಮಾಡ್ಕೊಂಡಾಗ ಏನಾಗುತ್ತೆ, ನಾನ್ ಸರ್ವಾತ್ಮ ಅಂತ ಆಗ್ತೀನಿ. ಅವಾಗ ನಾನ್ ಸರ್ವಾತ್ಮ, ನಾನೇ ಸಕಲ ಶರೀರದಲ್ಲೂ, ಸೃಷ್ಟಿಯಲ್ಲಿರೋ ಸಕಲ ಶರೀರದಲ್ಲೂ ಇದ್ಕೊಂಡು ಚೈತನ್ಯವಾಗಿರೋದು ನಾನೇನೆ ಅದು ಅಂತ ನಾವು ತಿಳ್ಕೊಬಹುದು. ಹೀಗೆ ತಿಳ್ಕೊಬೇಕು ಅನ್ನೋದನ್ನೇ ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಮಂತ್ರ ಬರ್ತಲ್ಲ, ಅಲ್ಲಿ ಅದು ಬಾಯಿ ಬಿಟ್ಟು ಸ್ಪಷ್ಟವಾಗಿ ಹೇಳುತ್ತೆ. ಅದು ಬ್ರಹ್ಮವಾ ಇದಮಗ್ರ ಆಸೀತ್ ತದ್ ಆತ್ಮಾನಮೇವ ಅವೇತ್ ಅಹಂ ಬ್ರಹ್ಮಾಸ್ಮೀತಿ ತಸ್ಮಾತ್ ತತ್ ಸರ್ವಂ ಅಭವತೆ.
ಈ ಒಂದು ಆತ್ಮಸ್ವರೂಪವನ್ನ ನಾನು ಬ್ರಹ್ಮಸ್ವರೂಪವಾಗಿದ್ದೀನಿ ಅಂತ ತಿಳ್ಕೊಂಡಾಗ ಅದೇನಾಯ್ತು, ತನ್ನ ಪರಿಚ್ಛಿನ್ನ ಭಾವವನ್ನ ಬಿಟ್ಟು ತಾನು ಅಖಂಡ ಸ್ವರೂಪವಾಗಿದ್ದೀನಿ, ಸರ್ವಾತ್ಮ, ನಾನು ಎಲ್ಲದಕ್ಕೂ ನಾನೇ ಆತ್ಮನಾಗಿದ್ದೀನಿ ಅಂತ ಅದು ತಿಳ್ಕೊಳ್ತು ಅಂತ ಅಲ್ಲಿ ಬರೋದನ್ನ ಇವರು ಇದೇ ಉಪನಿಷತ್ತೆ ಅದನ್ನು ಹೇಳೋದು. ಹಾಗಾಗಿ ಇದನ್ನು ಕೂಡ ಇವರು ಈ ಅಂತರ್ಯಾಮಿ ಬ್ರಾಹ್ಮಣವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ. ಸರ್ವಾತ್ಮ ಶಕ್ತಿಯುಕ್ತ ಯಹ ಸೊ ಅಂತರ್ಯಾಮಿ ಇತಿ ಗಮ್ಯತಾಂ, ಅದೇನೆ ಅಂತರ್ಯಾಮಿ ಅಂತ ನಾವು ತಿಳ್ಕೋಬೇಕು. ಪ್ರತ್ಯಗ್ಧ್ವಾಂತಂ ಚಿದಾಭಾಸಂ ಸ್ವಕಾರ್ಯ ನಿಯಮಾತ್ಮಕಂ ಇತಿ ತದುಪಾಧಿಃ ನಿಯಂತ ಏಷಃ ಪರಃ ಪ್ರೋಕ್ತಃ ನತು ಸ್ವತಃ. ಇವಾಗ ಪ್ರತ್ಯಗ್ಧ್ವಾಂತಂ ಚಿದಾಭಾಸಂ, ಇವಾಗ ಈ ಒಂದು ಈ ಚಿತಾಭಾಸ ಅಂತ ಯಾವ್ದೊಂದು ಇದೆಯೋ ಅದು ಒಳಗಡೆ ಇದ್ಕೊಂಡಿರೋ ಚೈತನ್ಯ. ಅದು ಚೈತನ್ಯ ಅಂದ್ರೆ ನಮ್ಮ ಶುದ್ಧ ಚೈತನ್ಯವೇ ನಮ್ಮ ಅಂತಃಕರಣದಲ್ಲಿ ಅದು ಪ್ರತಿಬಿಂಬ ಆದಾಗ ಅದಕ್ಕೆ ಚಿದಾಭಾಸ ಅಂತ ಹೇಳ್ತೀವಿ. ಆ ಚಿದಾಭಾಸ ಅನ್ನೋದನ್ನೇ ಜೀವ ಅಂತ ಕರೆದಿದ್ದಾರೆ. ಸ್ವಕಾರ್ಯ ನಿಯಮಾತ್ಮಕಂ, ಅದೇನ್ ಮಾಡ್ತಾ ಇದೆ, ಅದು ತನ್ನ ಕಾರ್ಯವಾಗಿರೋ ಯಾವ್ದಾವ್ದು ಇದೆಯೋ ಅದೆಲ್ಲವನ್ನೂ ಕೂಡ ನಿಯಮನ ಮಾಡ್ತಾ ಇದೆ. ತದ್ ಉಪಾಧಿಹಿ, ಹಾಗಾಗಿ ಅದನ್ನ ಉಪಾಧಿಯಾಗಿ ಇಟ್ಕೊಂಡು ಅದು ಮಾಡ್ತಾ ಇದೆ. ಯಾವ್ದನ್ನ, ಆ ಶರೀರವನ್ನ, ಮನಸ್ಸು ಎಲ್ಲವನ್ನೂ ಉಪಾಧಿಯಾಗಿ ಇಟ್ಕೊಂಡು ಆ ಚೈತನ್ಯ ಎಲ್ಲವನ್ನೂ ನಿಯಮನ ಮಾಡ್ತಾ ಇದೆ. ನಿಯಂತ ಏಷಃ, ಅದರಿಂದ ನಿಯಂತ ಇದೇನೆ, ಪರಹ ಅಂದ್ರೆ ಸುಪ್ರೀಂ ಆಗಿರೋದು, ಪರಹ ಪ್ರೋಕ್ತಃ ನತು ಸ್ವತಃ. ಅದು ಅದಕ್ಕೆ ಈ ಒಂದು ಉಪಾಧಿ ಸಂಬಂಧ ಇಲ್ಲದೆ ಹೋದ್ರೆ ಅದಕ್ಕೆ ನಿಯಮನ ಮಾಡೋದು ಅನ್ನೋದು ಕೂಡ ಅದನ್ನ ಹೇಳಕ್ ಆಗೋದಿಲ್ಲ ಅಂತ. ಏನಾಯ್ತು, ಶುದ್ಧ ಚೈತನ್ಯ ತನ್ಪಾಡಿಗೆ ತಾನಿದೆ, ಅದು ಈ ಒಂದು ಉಪಾಧಿ ಸಂಬಂಧ ಪಡ್ಕೊಂಡಾಗ ಅದಕ್ಕೆ ನಿಯಮನ ಮಾಡೋ ಒಂದು ಸ್ವರೂಪ ಅಂತ ಬರುತ್ತೆ ಹೊರತು ಅದು ಬೈ ಇಟ್ ಸೆಲ್ಫ್ ಆ ಶುದ್ಧ ಚೈತನ್ಯ ಅದು ಎಲ್ಲರಿಗೂ ಕೂಡ ಅಂತರ್ಯಾಮಿ ಕೂಡ ಅಲ್ಲ. ಅದು ನಿಜವಾಗ್ಲು ಅಂತರ್ಯಾಮಿ ಅಂತ ಒಂದು ಶಬ್ದ, ಆ ಒಂದು ತತ್ವ, ಆ ಒಂದು ಕಾನ್ಸೆಪ್ಟ್ ಕೂಡ ಯಾವ್ದಕ್ ಬರುತ್ತೆ ಅಂತ ಹೇಳಿದ್ರೆ ಅನೇಕ ಶರೀರಗಳು, ಮನಸ್ಸುಗಳು ಇದನ್ನ ಇಟ್ಕೊಂಡು ಹೇಳಿದ್ದು. ಒಂದ್ ವೇಳೆ ಅನೇಕ ಶರೀರಗಳು ಉಪಾಧಿಗಳು ಅಂತ ಇಲ್ಲದೆ ಹೋದ್ರೆ ಇದನ್ನ ಅದ್ರ ಒಳಗಡೆ ಇದೆ ಅಂತ ಹೇಳ್ಬೇಕಾದ ಕೂಡ ಅವಶ್ಯಕತೆ ಇಲ್ಲ ಅನ್ನೋದನ್ನ ತುಂಬಾ ಮುಖ್ಯವಾದ ಒಂದು ಅದ್ವೈತ ವೇದಾಂತ ತತ್ವವನ್ನ ಇವರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಯಾವಾಗ ಅವಿದ್ಯೆಯಿಂದ ಒಬ್ಬನಿಗೆ ಶರೀರ ಮನಸ್ಸು ಇದೆ ಅಂತ ಒಬ್ಬ ಜೀವ ಅಂತ ಅನ್ಸ್ಕೊಳ್ತಾನೋ ಆವಾಗ ಅಂತರ್ಯಾಮಿ ಅಂತ ಒಂದು ಚೈತನ್ಯವನ್ನ ಕರಿಬೇಕಾಗುತ್ತೆ. ಅದರ್ವೈಸ್ ಅವನು ಶುದ್ಧ ಚೈತನ್ಯ, ಅಖಂಡ ಚೈತನ್ಯ, ಏಕಮೇವ ಅದ್ವಿತೀಯ ಚೈತನ್ಯ, ಅದು ಬಿಟ್ಟು ಬೇರೆ ಯಾವುದು ಇಲ್ಲ ಅಂತ ತಿಳ್ಕೊಂಡಾಗ ಅದು ಅದ್ವೈತ ಜ್ಞಾನವಾಗುತ್ತೆ. ಅದು ಹಾಗಾಗಿ ಅವಾಗ ಅದಕ್ಕೆ ನಿಯಂತ ಅಂತ ಒಂದು, ಅದನ್ನ ನಿಯಮನ ಮಾಡೋನು ಅಂತ ಒಂದು ಹೆಸರು ಕೂಡ ಅದಕ್ಕೆ ಬೇಕಾಗಿರಲ್ಲ. ಅದು ಕೇವಲ ಅಖಂಡ ಚೈತನ್ಯವಾಗಿ ಮಾತ್ರ ಇರುತ್ತೆ. ಅದು ಸರ್ವಜ್ಞ ಸರ್ವಶಕ್ತಿ ಚ ಸರ್ವಾತ್ಮ ಸರ್ವಗೋ ಧ್ರುವ ಜಗಜ್ಜನ್ಮ ಸ್ಥಿತಿ ಧ್ವಂಸ ಹೇತು ಯೇಷ ಮಹೇಶ್ವರ. ಹಾಗಾಗಿ ಈ ಚೈತನ್ಯವನ್ನ ಯಾವ್ದನ್ನ ಈಶ್ವರ ಅಂತ ಹೇಳ್ತಾರಲ್ಲ ಅದನ್ನ ಸ್ವಲ್ಪ ಬಿಡಿಸಿ ಹೇಳ್ತಾ ಇದ್ದಾರೆ. ಅದು ಎಂತದ್ದು ಅಂತ ಹೇಳಿದ್ರೆ ಸರ್ವಜ್ಞ, ಅದು ಎಲ್ಲವನ್ನೂ ಆಮ್ನಿಶಿಯಂಟ್ ಅಂತ ಹೇಳ್ತೀವಲ್ಲ ಅದೇ ಸರ್ವಜ್ಞ ಅನ್ನೋದು. ಸರ್ವಶಕ್ತಿ ಆಮ್ನಿಪೊಟೆಂಟ್ ಅಂತ ಹೇಳ್ತೀವಲ್ಲ ಅದು. ಚ ಸರ್ವಾತ್ಮ, ಎಲ್ಲದಕ್ಕೂ ಆತ್ಮವಾಗಿರೋದು. ಸರ್ವಗಃ ಅಂತ ಹೇಳಿದ್ರೆ ಎಲ್ಲದಲ್ಲೂ ವ್ಯಾಪಿಸ್ಕೊಂಡಿರೋದು. ಧ್ರುವ, ಅದು ದೃಢವಾಗಿದೆ. ಅದು ಅದಕ್ಕೆ ಯಾವುದೇ ಒಂದು ಇವತ್ತಿದೆ ನಾಳೆ ಹೊಟ್ಟೋಗುತ್ತೆ ಅಂತ ಏನಿಲ್ಲ ಇಲ್ಲ. ಅದಕ್ಕೆ ಅದು ಜಗಜ್ಜನ್ಮ ಸ್ಥಿತಿ ಧ್ವಂಸ ಹೇತು, ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಕಾರಣವಾಗಿರೋದು. ಅದು ಯೇಷ ಮಹೇಶ್ವರ ಅಂತ ಹೇಳ್ಬಿಟ್ಟು ಇದನ್ನೇ, ಈ ಅಂತರ್ಯಾಮಿಯನ್ನೇ ಈಶ್ವರ ಅಂತ ಕರೆಯೋದು ಅನ್ನೋದನ್ನ ಸ್ಪಷ್ಟವಾಗಿ ಅದರ ಒಂದು ಲಕ್ಷಣಗಳೆಲ್ಲ ಹೇಳ್ತಾ ಇದ್ದಾರೆ. ನಾವು ಈ ಮಾಂಡುಕ್ಯ ಉಪನಿಷತ್ ಅನ್ನೋದ್ರ ಸ್ಕೀಮ್ ನೋಡಿದಾಗ ನಮ್ಗೆ ಅದು ಯಾತಕ್ಕೆ ನಮ್ಗೆ ಅಷ್ಟೊಂದು ಮುಖ್ಯವಾಗಿದೆ ಮಾಂಡುಕ್ಯ ಉಪನಿಷತ್ ಅಂದ್ರೆ, ಅದು ಸಣ್ಣ ಉಪನಿಷತ್ ಆಗಿದ್ರು ಕೂಡ ಅದರಲ್ಲಿ ಕೊಟ್ಟಿರೋ ಒಂದು ಲೇಔಟ್ ಅಂತ ಇದೆಯಲ್ಲ ಅದು ಅತ್ಯಂತ ತುಂಬಾ ಲಾಜಿಕಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನ ನಾವು ಒಂದು ಟೆಂಪ್ಲೇಟ್ ತರ ಇಟ್ಕೊಂಡು ಎಲ್ಲದಕ್ಕೂ ಕೂಡ ಅದನ್ನ ಅನ್ವಯಿಸಿ ನಾವು ಹೇಳ್ಬೋದು. ಅದರಲ್ಲಿ ತುಂಬಾ ಚೆನ್ನಾಗಿ ಏನ್ ಮಾಡಿದ್ದಾರೆ, ಸ್ಥೂಲವಾದ ಪ್ರಪಂಚ, ಸೂಕ್ಷ್ಮವಾದ ಪ್ರಪಂಚ, ಕಾರಣ ಪ್ರಪಂಚ, ಅದನ್ನ ಮೂರನ್ನು ಹೇಳ್ಬಿಟ್ಟು ಅದಕ್ಕಿಂತ ದಾಟಿರೋ ತುರಿಯ ಸ್ವರೂಪ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ಈ ಅಂತರ್ಯಾಮಿ ಅಂತ ಹೇಳಿರೋದು ವಾಸ್ತವವಾಗಿ ತುರಿಯ ಸ್ವರೂಪ, ಚೈತನ್ಯ ಸ್ವರೂಪ. ಅದು ಮೂರನೇದಾಗಿ ಅಲ್ಲಿ ಕಾರಣ ಪ್ರಪಂಚ ಅಂತ ಹೇಳಿದ್ರಲ್ಲ, ಅದು ಕಾರಣ ಅನ್ನೋದನ್ನೇ ಯೇಷ ಸರ್ವೇಶ್ವರ ಯೇಷ ಸರ್ವಜ್ಞ ಅಂತ ಇಲ್ಲಿ ಬರ್ತಿರೋದಲ್ಲ. ಇವರು ಇದಕ್ಕೆ ಹೇಳ್ತಾ ಇರೋದು ಆ ಮಾಂಡುಕ್ಯದ ಮಂತ್ರವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ. ಸರ್ವಜ್ಞ ಸರ್ವಶಕ್ತಿ ಯೇಷ ಸರ್ವೇಶ್ವರ ಯೇಷ ಸರ್ವಜ್ಞ ಯೇಷೋ ಅಂತರ್ಯಾಮಿ ಪ್ರಭವಾಪ್ಯಯೋ ಭೂತಾನಾಂ. ಅಂದ್ರೆ ಏನಾಯ್ತು, ಈ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಮಾಡೋದು ಅದೇನೆ ಅಂತ ಹೇಳ್ಬಿಟ್ಟು ಅದನ್ನ ಸರ್ವೇಶ್ವರ ಅಂತ ಅಲ್ಲಿ ಹೇಳಿದ್ದಾರೆ. ಅದನ್ನ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಈ ಅಂತರ್ಯಾಮಿ ಅನ್ನೋದಕ್ಕೆ ಸರ್ವೇಶ್ವರತ್ವ ಅನ್ನೋದು ಬರ್ತಾ ಇದೆ. ಯಾತಕ್ಕೆ ಅಂದ್ರೆ ಈ ಉಪಾಧಿಯನ್ನ ಸಂಪರ್ಕ ಮಾಡ್ಕೊಂಡಿದ್ರಿಂದ, ಅಂದ್ರೆ ಉಪಾಧಿಯನ್ನ ದೃಷ್ಟಿಯಿಂದ ಅದು ಸರ್ವೇಶ್ವರ ಆಗುತ್ತೆ. ಉಪಾಧಿಗಳೆಲ್ಲ ಇಲ್ಲ ಅಂತ ನಾವು ಮಾಡಿದ್ರೆ ಅದು ತುರಿಯ ಆಗೋಗ್ಬಿಡುತ್ತೆ, ಅದು ಶುದ್ಧ ಚೈತನ್ಯ ಸ್ವರೂಪ ಆಗೋಗುತ್ತೆ ಅದು ಅಂತ ಅಲ್ಲಿ ಉಪನಿಷತ್ತಲ್ಲಿ ಬಂದಿರೋದು ನಮ್ಗೆ ತುಂಬಾ ಸೂಕ್ತವಾಗಿದೆ. ಅದು ಈ ಮೂರು ಶರೀರಗಳು ಅಂತ ಏನಾಯ್ತು, ಸ್ಥೂಲ ಶರೀರ ಅನ್ನೋದು ಜಾಗೃತ ಅವಸ್ಥೆಗೆ ಸೇರಿದ್ದು, ಸೂಕ್ಷ್ಮ ಶರೀರ ಅನ್ನೋದು ಸ್ವಪ್ನಾವಸ್ಥೆಗೆ ಸೇರೋದು, ಕಾರಣ ಶರೀರ ಅನ್ನೋದು ಸುಷುಪ್ತಿ ಅವಸ್ಥೆಗೆ ಸೇರಿರೋದು, ಇಂಡಿವಿಜುವಲ್
ಕಾನ್ಶಿಯಸ್ನೆಸ್ ಇಂಡಿವಿಜುವಲ್ ಜೀವ ದೃಷ್ಟಿಯಿಂದ, ಅಂದ್ರೆ ವ್ಯಷ್ಟಿ ದೃಷ್ಟಿಯಿಂದ. ಅದೇ ಕಾಸ್ಮಿಕ್ ಲೆವೆಲ್ ಅಲ್ಲಿ ನೋಡಿದಾಗ, ಸಮಷ್ಟಿ ಅಂತ ನೋಡಿದಾಗ, ಆ ಸ್ಥೂಲ ಶರೀರ ಅನ್ನೋದು ಅದಕ್ಕೆ ಆ ವಿರಾಟ್ ಅಂತ ಹೆಸರು ಬರುತ್ತೆ. ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ ಇಂಡಿವಿಜುವಲ್ಗೆ, ಅದಕ್ಕೆ ಒಂದು ಕಾಸ್ಮಿಕ್ ಲೆವೆಲ್ ಅಲ್ಲಿ ಅದಕ್ಕೆ ಹಿರಣ್ಯಗರ್ಭ ಅಂತ ಹೆಸರು ಬರುತ್ತೆ. ಆಮೇಲೆ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಕಾರಣ ಶರೀರ ಅಂತ ಯಾವ್ದನ್ನ ಸುಷುಪ್ತಿಗೆ ಹೋಲಿಸ್ತೀವೋ ಅದಕ್ಕೆ ಅಲ್ಲಿ ಕರೆಸ್ಪಾಂಡಿಂಗ್ ಆಗಿ ಅದು ಏನಾಗುತ್ತೆ, ಅದು ಈಶ್ವರ ಅಂತ ಅನ್ಸ್ಕೊಳ್ಳುತ್ತೆ. ಅದು ಲಯ ಸ್ಥಾನ ಅಂತ ಯಾವ್ದಿದಿರೋ ಅಂಥದ್ದಾಗುತ್ತೆ ಅದು. ಆದ್ರೆ ಅದಕ್ಕಿಂತ ದಾಟಿರೋದು ನಮ್ಮ ಶುದ್ಧ ಚೈತನ್ಯ, ಅದನ್ನೇ ತುರಿಯ ಅಂತ ಹೇಳಿರೋದು. ಸೊ ಇದನ್ನ ಯಶತೆ ಆತ್ಮ ಅಂತರ್ಯಾಮಿ ಅಂತ ಹೇಳುವಾಗ ನಮ್ಮ ತುರಿಯ ಸ್ವರೂಪ ಅದೇನೇ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮನ್ನ ಈಶ್ವರ ಅಂತ ಹೇಳ್ತಾ ಇಲ್ಲ, ಅದೇ ನಮ್ಮನ್ನ ವಾಸ್ತವಾದ ಸ್ವರೂಪ ತುರಿಯ ಸ್ವರೂಪ ಅನ್ನೋದನ್ನು ನಾವು ಇದರಿಂದ ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ತುಂಬಾ ಸ್ವಾರಸ್ಯಕರವಾಗಿ ಒಂದು ವಿಷಯವನ್ನ ನಮ್ಮ ವಿದ್ಯಾರಣ್ಯರು ಹೇಳ್ತಾ ಇದ್ದಾರೆ. ಅದು ಹೇಳ್ತಾ ಇರೋದಕ್ಕೂ ಕೂಡ ಅವರಿಗೆ ಒಂದು ಆಧಾರ ಇದೆ. ಅದು ಏನ್ ಆಧಾರ ಅಂತ ನಾನು ಹೇಳ್ತೀನಿ ಇವಾಗ. ನಾರಾಯಣ ಅಭಿದಃ ಮಂತ್ರ ಏತಸ್ಯ ಏವ ಅಭಿದಾಯಕಃ ಪಂಚಾಕ್ಷರೇಣ ಮಂತ್ರೇಣ ಶಿವಃ ಇತಿ ಗೀಯತೆ ಏಷ ಗೀಯತೆ ಹಿರಣ್ಯಗರ್ಭ ಹೈರಣ್ಯಗರ್ಭೀಯಾಃ ಏತಂ ಊಚಿರೆ ವ್ಯಾಸಃ ತತ್ತತ್ ಪುರಾಣೇಶು ತತ್ತದ್ರೂಪತೆಯ ಊಚಿವಾನ್ ಅಂತ ಅತ್ಯಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾವುದನ್ನ ಅಂತರ್ಯಾಮಿ ಅಂತ ಇದುವರೆಗೂ ಒಂದು ಪರ್ಟಿಕ್ಯುಲರ್ ನೇಮ್, ಈ ಭಗವಂತನಿಗೆ ನೇಮ್ ಅಂತ ಭಗವಂತ ಅಂತಾನೂ ಹೇಳಿಲ್ಲ ಅದನ್ನ ಅಂತ ಹೇಳಿದ್ರು. ಅದನ್ನ ಇವಾಗ ಹೆಸರು ಕೊಟ್ಟು ಹೇಳ್ತಾ ಇದ್ದಾರೆ. ಏನೇನಂತ ಹೇಳಿದ್ರೆ, ನಾರಾಯಣ ಅಂತ ಹೆಸರು ಯಾವುದೋ ಒಂದು ಮಂತ್ರಕ್ಕಿದೆಯೋ ಅದು ಏತಸ್ಯ ಏವ ಅಭಿದಾಯಕ. ಹಾಗಾಗಿ ನಾರಾಯಣ ಪರೋವ್ಯಕ್ತ ದಂಡಮ ಅಂತ ಶ್ಲೋಕನೂ ಇದೆ. ಅದು ಬಿಟ್ಟು ನಾರಾಯಣ ಸೂಕ್ತ ಅಂತ ಇದೆಯಲ್ಲ, ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭೂಮ್ ಅಂತ ಮಂತ್ರದಲ್ಲಿ ಇರೋದು. ಆ ಒಂದು ನಾರಾಯಣ ಸೂಕ್ತದಲ್ಲಿರೋ ಒಂದು ಮಂತ್ರ ಯಾವ್ದಿಲ್ಲ, ಅದು ಈ ಅಂತರ್ಯಾಮಿಗೆ ಕೊಟ್ಟಿರೋ ಒಂದು ಹೆಸರು, ಅಲ್ಲಿ ಬಂದಿರೋದು. ಪಂಚಾಕ್ಷರೇಣ ಮಂತ್ರೇಣ ಶಿವ ನಮಃ ಶಿವಾಯ ಅಂತ ಹೇಳ್ಬಿಟ್ಟು ನಿಮ್ಗೆ ರುದ್ರದಲ್ಲೂ ಬರುತ್ತೆ. ಆಮೇಲೆ ನಮಃ ಶಿವಾಯ ಶಿವತರಾಯ ಅಂತ ಅದರಲ್ಲೂ ಬರುತ್ತೆ. ಆಮೇಲೆ ನಿಧನಪತೆಯ ನಮಃ ಅನ್ನೋ ಕಡೆ ಎಲ್ಲ ಬರುತ್ತೆ. ಹಾಗಾಗಿ ಪಂಚಾಕ್ಷರದಿಂದ ಯಾವ ಒಂದು ಮಂತ್ರದಿಂದ ಹೇಳಿದಾರೋ ಶಿವ, ಅದು ಕೂಡ ಈ ಅಂತರ್ಯಾಮಿಗೆ ಕೊಟ್ಟಿರೋ ಇನ್ನೊಂದು ಹೆಸರು ಅದು. ಆಮೇಲೆ ಇವಾಗ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತ್ರಿಮೂರ್ತಿಗಳಿರುವಾಗ ನಾರಾಯಣ ಅಂತ ಹೇಳಿದ್ರು ಒಂದು ವಿಷ್ಣುಗೆ, ಆಮೇಲೆ ಶಿವನಿಗೆ ಮಹೇಶ್ವರನಿಗೆ ಶಿವ ಹೇಳಿದ್ರು. ಇವಾಗ ಬ್ರಹ್ಮವನ್ನು ಬಿಟ್ಬಿಟ್ರಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಹಿರಣ್ಯಗರ್ಭ ಹೈರಣ್ಯಗರ್ಭೀಯ ಏತನ್ ಪೂಚರೆ. ವೈಷ್ಣವರು, ಶೈವರು, ಹೈರಣ್ಯಗರ್ಭರು ಅಂತ ಒಂದು ಗ್ರೂಪ್ ಇದ್ದಿದ್ದಾರೆ. ಇವಾಗ ಅಷ್ಟೊಂದಿಲ್ಲ ಅವರು. ಹಾಗಾಗಿ ಅವರು ತಮ್ಮ ಪರಮಾತ್ಮನನ್ನ, ಅವರು ಪರಮೇಶ್ವರನನ್ನ, ಬ್ರಹ್ಮ ಚತುರ್ಮುಖ ಬ್ರಹ್ಮ ಇದನ್ನಲ್ಲ ಅವನನ್ನೇ ಅವರು ಪರಮೇಶ್ವರ ಅಂತ ಹೇಳ್ತಾರೆ ಅವರು. ಹಾಗಾಗಿ ಹಿರಣ್ಯಗರ್ಭ ಅಂತ ಹೇಳ್ಬಿಟ್ಟು ಇದಕ್ಕೆ ನಮ್ಗೆ ಇವ್ರು ಈ ತರ ಹೇಳೋದಕ್ಕೆ ಏನ್ ಆಧಾರ ಅಂತ ಹೇಳಿದ್ರೆ, ಈ ಒಂದು ಅಂತರ್ಯಾಮಿ ಬ್ರಾಹ್ಮಣ ಅಂತ ಯಾವುದು ಬೃಹದಾರಣ್ಯಕದಲ್ಲಿದೆಯೋ ಅದಕ್ಕೆ ಶಂಕರಾಚಾರ್ಯರ ಭಾಷ್ಯ ಯಾವ್ದಿದೆಯೋ ಅದಕ್ಕೆ ಸುರೇಶ್ವರಾಚಾರ್ಯರು ಒಂದು ವಾರ್ತಿಕ ಬರೆದಿದ್ದಾರೆ. ತುಂಬಾ ಬೃಹದಾರಣ್ಯಕ ಭಾಷೆ ವಾರ್ತಿಕ ಅಂತ. ಅದು ಒಂದು ಕಾಲದಲ್ಲಿ 14,000 ಶ್ಲೋಕಗಳಿತ್ತಂತೆ. ಇವಾಗ ಅಷ್ಟೊಂದು ಶ್ಲೋಕಗಳಿಲ್ಲ. ಅದನ್ನು ಕೂಡ 10,000ದಿಂದ 12,000ವರೆಗೂ ಶ್ಲೋಕಗಳಿದೆ ಅಂತ ನಮ್ಗೆ ಇವಾಗ ಹೇಳ್ಬೋದು. ಅದರಲ್ಲಿ ಈ ಅಂತರ್ಯಾಮಿ ಬ್ರಾಹ್ಮಣದ ಭಾಷೆಗೆ ಅವರು ಬಂದಿರೋ ವ್ಯಾಖ್ಯಾನದಲ್ಲಿ ಅವರು ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ ಅವರು, ಹರಿರ್ ಬ್ರಹ್ಮ ಪಿನಾಕೀತಿ ಗೀಯತೆ ಅಂತ ಹೇಳ್ಬಿಟ್ಟು ಈ ಅಂತರ್ಯಾಮಿಯನ್ನೇ ಹರಿ ಅಂತಾನು, ಪಿನಾಕಿ ಅಂದ್ರೆ ಶಿವ ಅಂತಾನು, ಬ್ರಹ್ಮ ಅಂತಾನು ಅವನನ್ನೇ ಕರೀತಾರೆ ಅಂತ ಹೇಳ್ಬಿಟ್ಟು ಅವರು ಒಂದು ಶ್ಲೋಕ ಹೇಳಿದ್ದಾರೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇವರು ಈ ತರ ವಿದ್ಯಾರಣ್ಯರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ವಿದ್ಯಾರಣ್ಯರು ವಾರ್ತಿಕವನ್ನ ಇವರು ಸಂಗ್ರಹ ಮಾಡಿ ವಾರ್ತಿಕ ಸಾರ ಅಂತಾನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಅದನ್ನ ಚೆನ್ನಾಗಿ ಕೂಲಂಕಷವಾಗಿ ನೋಡಿದ್ದಾರೆ ಇವರು. ಹಾಗಾಗಿ ಇವರು ಅದನ್ನ ಹೇಳ್ತಾ ಇದ್ದಾರೆ. ಭೂಮ್ಯಾದಿ ದೇವತಾ ಕಸ್ಮಾತ್ನ ಸ್ವಾಂತರ್ಯಾಮಿಣಂ ವಿದುಹು ಅದೃಷ್ಟೋ ಅಶ್ರುತಃ ಇತ್ಯಾಹ ಕಾರಣಂ ತದವೇದನೆ. ಆ ಒಂದು ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಕೊನೆಯಲ್ಲಿ ಹೇಳುತ್ತೆ ಅದು. ಇವ್ರು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ, ನೋಡು ಪೃಥ್ವಿ ಇತ್ಯಾದಿ ದೇವತೆಗಳಿಗೆ ಒಳಗಡೆ ಇದ್ಕೊಂಡು ಇದೆಯಲ್ಲ ಈ ಚೈತನ್ಯ ಅಂತರ್ಯಾಮಿ ಅನ್ನೋದು, ಯಾತಕ್ಕೆ ಅವುಗಳಿಗೆ ಅದು ತನ್ನ ಒಳಗಡೆ ಇದೇ ಇರೋದು ಅದನ್ನ ಯಾತಕ್ಕೆ ಅವುಗಳಿಗೆ ತಿಳ್ಕೊಳಕ್ ಆಗ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಆ ಉಪನಿಷತ್ತೇ ಆ ಅಂತರ್ಯಾಮಿ ಎಂಥದ್ದಾಗಿದೆ ಅನ್ನೋದನ್ನ ಹೇಳ್ತಾ ಇದೆ. ಅದೃಷ್ಟ ಅಶ್ರುತಃ ಅಂದ್ರೆ ಏನಾಯ್ತು, ಅದೃಷ್ಟ ಅಂತ ಹೇಳಿದ್ರೆ ಅದು ನೋಡಕ್ಕೆ ಸಿಗೋದಿಲ್ಲ, ಅದು ಕಿವಿಯಿಂದ ಕೇಳಕ್ಕೆ ಸಿಗೋದಿಲ್ಲ, ಅದು ಅಶ್ರುತಃ ಇತ್ಯಾಹ ಕಾರಣಂ ತದವೇದನೆ. ಅದನ್ನ ತಿಳ್ಕೊಳ್ದೇ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ದಟ್ ಅಂತರ್ಯಾಮಿ ಈಸ್ ದಿ ಸಬ್ಜೆಕ್ಟ್ ಇಟ್ ಸೆಲ್ಫ್, ಇಟ್ ಇಸ್ ನಾಟ್ ಅಟ್ ಆಲ್ ದಿ ಆಬ್ಜೆಕ್ಟ್. ಆಬ್ಜೆಕ್ಟ್ ಆಗಿದ್ರೆ ನೀನು ನಿನ್ನ ಕಣ್ಣಿಂದನೋ ಕಿವಿಯಿಂದನೋ ನೋಡಿ ಅಥವಾ ಕೇಳಿ ತಿಳ್ಕೊಬಹುದು. ಅದು ಆಬ್ಜೆಕ್ಟೇ ಆಗೋದಿಲ್ಲ. ಅದು ನಿನ್ ಸಬ್ಜೆಕ್ಟ್ ನಿನ್ ಸ್ವರೂಪವಾಗಿ ಅದು ಇರೋದ್ರಿಂದ ನಿನಗೆ ಆಬ್ಜೆಕ್ಟ್ ಆಗಕ್ ಸಾಧ್ಯವಿಲ್ವಲ್ಲ. ಅದೇ ತರನೇ ಆ ಕಾರಣದಿಂದಲೇ ನಿನ್ ಒಳಗಡೆನೆ ಅದಿದ್ರು ಕೂಡ ನೀನೇ ಆಗಿರೋದ್ರಿಂದ ಅದು ನಿನಗೆ ಅದು ವಿಷಯವಾಗ್ತಾ ಇಲ್ಲ ನಿನಗೆ. ಹಾಗಾಗಿ
ಅದೇ ಕಾರಣ ನಿನಗೆ ಅದು ವಿಷಯವಾಗಿ ತಿಳ್ಕೊಳ್ದೇ ಇರೋದಕ್ಕೆ ಅದೇ ಕಾರಣ. ಅದು ನ ದೃಷ್ಟ ಅಂದ್ರೆ ಕಣ್ಣಿಂದ ನೋಡಲ್ಪಡುವ ವಸ್ತು ಅಲ್ಲ ಅದು, ಕಿವಿಯಿಂದ ಕೇಳಲ್ಪಡುವ ವಸ್ತು ಅಲ್ಲ ಅದು ಅಂತ. ಇದೇ ವಿಷಯ ಕೂಡ ನಮಗೆ ಮತ್ತೆ ಆ ಕೇನೋಪನಿಷತ್ತಲ್ಲೂ ಬರುತ್ತೆ ಅದು. ಹಾಗಾಗಿ ಶ್ರೋತ್ರಸ್ಯ ಶ್ರೋತ್ರಂ ಅಂತ ಹೇಳಿದಾಗ ಏನಾಗುತ್ತೆ, ಕಿವಿಯಿಂದ ಯಾವುದೊಂದನ್ನ ಒಂದು ಇಂದ್ರಿಯದಿಂದ ನಾವು ಹೊರಗಡೆ ಇರೋ ಶಬ್ದಗಳೆಲ್ಲ ತಿಳಿತಾ ಇದೀವೋ, ಕೇಳ್ತಾ ಇದೀವೋ, ಆ ಕಿವಿ ಅನ್ನೋದಕ್ಕೆ ಆ ಒಂದು ಶಕ್ತಿ ಯಾವ್ದಿದೆಯೋ ಅದು ಈ ಬ್ರಹ್ಮದಿಂದನೇ ಬರ್ತಾ ಇದೆ. ಹಾಗಾಗಿ ಶ್ರೋತ್ರಸ್ಯ ಶ್ರೋತ್ರಂ ಅಂತ ಹೇಳಿದ್ರೆ ಕಿವಿಗೆ ಕಿವಿ, ಕಣ್ಣಿಗೆ ಕಣ್ಣು, ಮನಸ್ಸಿಗೆ ಮನಸ್ಸು ಅಂತ ಅಲ್ಲಿ ಒಂದು ಶಬ್ದದಿಂದ ಆ ಒಂದು ರೀತಿಯಲ್ಲ ತಿಳಿಸುತ್ತೆ. ಇದೇ ಅಂತರ್ಯಾಮಿಯನ್ನ. ದೃಷ್ಟಿ ಶ್ರುತಿ ಮತಿ ಜ್ಞಾತಿ ವಿಷಯತ್ವಂ ಚಿದಾತ್ಮನಃ ಉಷಸ್ಥ ಬ್ರಾಹ್ಮಣೆ ಪೂರ್ವಂ ಯುಕ್ತಿಯ ಸಮ್ಯಕ್ ನಿವಾರಿತಂ ಅಂತ ಇವರು ಹಿಂದೆ ಆಗಿದ್ದ ಒಂದು ಇದೇ ಒಂದು ಉಪನಿಷತ್ತಲ್ಲಿ ಆಗಿರೋ ಒಂದು ಸಂವಾದದಿಂದ ಅದನ್ನು ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಇದು ದೃಷ್ಟಿ ಶ್ರುತಿ ಮತಿ ಅಂತ ಹೇಳಿದ್ರೆ ಏನು? ದೃಷ್ಟಿ ಅಂತ ಹೇಳಿದ್ರೆ ಕಣ್ಣಿಗೆ ವಿಷಯವಾಗೋದು, ಶ್ರುತಿ ಅಂತ ಹೇಳಿದ್ರೆ ಕಿವಿಗೆ ವಿಷಯವಾಗೋದು, ಮತಿ ಅಂತ ಹೇಳಿದ್ರೆ ಮನಸ್ಸಿಗೆ ವಿಷಯವಾಗೋದು, ಜ್ಞಾತಿ ಅಂತ ಹೇಳಿದ್ರೆ ಬುದ್ಧಿಗೆ ವಿಷಯವಾಗೋದು. ಅದಕ್ಕೆಲ್ಲ ವಿಷಯತ್ವ ಅನ್ನೋದು ಈ ಚಿದಾತ್ಮ ಚೈತನ್ಯಕ್ಕೆ ಇಲ್ಲ ಅನ್ನೋದನ್ನ ಮುಂಚೆನೆ ಅವರು ಈ ಒಂದು ಸಂವಾದದಲ್ಲಿ ತಿಳಿಸಿದ್ದಾರೆ ಅಂತ ಹೇಳಿ ಅದನ್ನ ನೆನಪು ಮಾಡ್ತಾ ಇದ್ದಾರೆ. ಗೋಚರ ಅತಿವೃತ್ತಿತ್ವಾತ್ ಮಾತೃಮಾನಾದಿ ಸಾಕ್ಷಿಣಃ ದ್ರಷ್ಟುಃ ಅನ್ಯಸ್ಯ ಚ ಅಭಾವಾತ್ ನ ತಂ ಪಶ್ಯಂತಿ ದೇವತಾ. ದೇವತಾ ಅಂದ್ರೆ ಇಲ್ಲಿ ಇಂದ್ರಿಯಗಳಿಗೆ ದೇವತಾ ಅಂತ ಕರೆಯೋ ಒಂದು ವಾಡಿಕೆ ಇದೆ ಶಾಸ್ತ್ರದಲ್ಲಿ. ಹಾಗಾಗಿ ಇಂದ್ರಿಯಗಳಿಗೆ ಈ ಆತ್ಮ ಯಾತಿಕೆ ಅದು ವಿಷಯವಾಗ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮಾ ಅಂತ ಹೇಳಿದ್ರೆ ಪ್ರಮಾಣಕ್ಕೆ ಇದು ಸಿಗದೆ ಇರೋದು. ಮಾ ಗೋಚರ ಅತಿವೃತ್ತಿತ್ವ, ಪ್ರಮಾಣಕ್ಕೆ ಅತೀತವಾಗಿರೋದ್ರಿಂದ ಈ ಸ್ವರೂಪ ಆತ್ಮರ್ಯಾಮಿ ಚೈತನ್ಯ ಸ್ವರೂಪ ಅನ್ನೋದು ಮಾತೃ ಮಾನಾದಿ ಸಾಕ್ಷಿಣಃ, ಪ್ರಮಾತೃ ಪ್ರಮಾಣ ಪ್ರಮೇಯಂ ಇದಕ್ಕೆಲ್ಲದಕ್ಕೂ ಸಾಕ್ಷಿಯಾಗಿದೆ ಇದು. ಹಾಗಾಗಿ ಅದು ದ್ರಷ್ಟು ಅನ್ಯಸ್ಯ ನ ಅಕ್ಷ ಅಭಾವಾತ್. ಹಾಗಾಗಿ ಇದನ್ನ ಬಿಟ್ಟು ಇನ್ನೊಂದು ದ್ರಷ್ಟ ಅನ್ನೋದು ಇಲ್ಲದೆ ಇರೋದ್ರಿಂದ ನ ತಂ ಪಶ್ಯಂತಿ ದೇವತಾ. ಹಾಗಾಗಿ ಅದು ಉಪನಿಷತ್ತಲ್ಲೇ ಬರುತ್ತೆ. ಕೊನೆಯಲ್ಲಿ ಆ ಒಂದು ಅಂತರ್ಯಾಮಿ ಬ್ರಾಹ್ಮಣ ಕೊನೆಯಲ್ಲಿ ಬರುವಾಗ ಅದು ಹೇಳುತ್ತೆ, ಅದೃಷ್ಟೋ ದ್ರಷ್ಟ ಅಂತ ಹೇಳ್ಬಿಟ್ಟು ನಾಣ್ಯೋತೋಸ್ತಿ ದ್ರಷ್ಟ ನಾಣ್ಯೋತೋಸ್ತಿ ಮಂತ ವಿಜ್ಞಾತ ಶ್ರೋತ ಅಂತೆಲ್ಲ ಬರುತ್ತೆ ಅದು. ಹಾಗಾಗಿ ನಮ್ಮ ಶರೀರದಲ್ಲಿ ಇದ್ಕೊಂಡು ನಾವು ಏನ್ ಮಾಡ್ತೀವಿ, ನಾನು ಇದನ್ನ ಕೇಳ್ತಾ ಇದ್ದೀನಿ, ನಾನು ಇದನ್ನ ತಿಳ್ಕೊಳ್ತಾ ಇದ್ದೀನಿ, ನಾನು ಇದನ್ನ ಯೋಚನೆ ಮಾಡ್ತೀನಿ ಅಂತ ನಾನು ಅಂತ ಹೇಳ್ಕೊಂಡು ಅದನ್ನ ಹೇಳ್ತಾ ಇದೀವಿ. ಆದ್ರೆ ಉಪನಿಷತ್ತು ಹೇಳ್ತಾ ಇದೆ, ಈ ಅಂತರ್ಯಾಮಿ ಅಂತ ಒಂದಿದೆಯಲ್ಲ, ಅದನ್ನ ಬಿಟ್ಟು ಬೇರೆ ಒಂದು ತಿಳ್ಕೊಳ್ಳೋನು ಕೇಳೋನು ಯಾರು ಇಲ್ಲ ಅಂತ ಹೇಳುತ್ತೆ. ಅವಾಗ ಏನಾಯ್ತು, ಮತ್ತೆ ನಮಗೆ ಮಹಾವಾಕ್ಯವನ್ನ ದೃಢ ಮಾಡುತ್ತೆ ಅದು. ನಾವೇನ್ ಹೇಳ್ತಾ ಇದೀವಿ, ನಾನ್ ತಿಳ್ಕೊಳ್ತಾ ಇದ್ದೀನಿ, ನಾನ್ ಕೇಳ್ತಾ ಇದ್ದೀನಿ ಅಂತ ನಾವ್ ಹೇಳ್ತಾ ಇದೀವಿ. ಉಪನಿಷತ್ತು ಏನ್ ಹೇಳ್ತಾ ಇದೆ, ನೀನು ಆತರ ಹೇಳ್ತಾ ಇದೀಯಾ, ಆದ್ರೆ ನಿನ್ ಶರೀರದಲ್ಲಿ ತಿಳ್ಕೊಳ್ಳೋವನು ಕೇಳೋವನು ಅಥವಾ ಯೋಚನೆ ಮಾಡೋವನು ತಿಳಿಯೋವನು ಕೇಳೋವನು ನೋಡೋವನು ಈ ಚೈತನ್ಯಕ್ಕಿಂತ ಈ ಅಂತರ್ಯಾಮಿಗಿಂತ ಬೇರೆ ಅಲ್ಲ ಅಂತ ಅದೇನ್ ಮತ್ತೆ ಏನ್ ಮಾಡುತ್ತೆ, ನಮ್ಮನ್ನ ನೀನು ಫೋರ್ಸ್ ಮಾಡಿ ನಮ್ಮ ತಲೆ ಮೇಲೆ ಒಂದು ಏಟು ಕೊಟ್ಟು ಅದು ನೀನು ಆ ಬ್ರಹ್ಮ ಸ್ವರೂಪವೇ ಅಂತ ನಮ್ಮ ಮೇಲೆ ತುಂಬಾ ಜೋರದಾಗ ಹೇಳ್ತಾರೆ. ಶಂಕರಾಚಾರ್ಯರು ಆ ಮಂತ್ರವನ್ನ ತುಂಬಾ ಕಡೆ ಅವರಿಗೆ ತುಂಬಾ ಇಷ್ಟ ಆ ಮಂತ್ರ. ಅದು ನಾಣ್ಯೋತೋಸ್ತಿ ದ್ರಷ್ಟ ನಾಣ್ಯೋತೋಸ್ತಿ ಮಂತ್ರ ಅನ್ನೋದು ಮಹಾವಾಕ್ಯ ಹೇಳೋ ವಾಕ್ಯ ಅದು. ಅದನ್ನ ಶಂಕರಾಚಾರ್ಯರು ಅದರಲ್ಲಿ ಉತ್ತರಿಸಿದ್ದಾರೆ. ಅದನ್ನ ತುಂಬಾ ಸ್ವಾರಸ್ಯವಾಗಿರೋ ಮಂತ್ರ ಅದು. ಅದನ್ನ ಇವ್ರಿಗೆ ಹೀಗೆ ಹೇಳ್ತಾ ಇದ್ದಾರೆ, ಇಂದ್ರಿಯಕ್ಕೆ ಅದು ಗೋಚರವಾಗದೇ ಇರೋದದು, ಆದ್ರೆ ಆ ಇಂದ್ರಿಯ ವ್ಯಾಪಾರಕ್ಕೆಲ್ಲ ಅದು ಸಾಕ್ಷಿಯಾಗಿದೆ ಅಂತದನ್ನ ಅದು ಬಿಟ್ಟು ಇನ್ನೊಂದು ಶರೀರದಲ್ಲಿ ಇದ್ಕೊಂಡು ಕೇಳೋನು ತಿಳಿಯೋನು ಅನ್ನೋದು ಯಾವ್ದು ಇಲ್ಲ. ಈ ಮಂತ್ರದಿಂದ ನಮ್ಗೆ ಏನು ಗೊತ್ತಾಗುತ್ತೆ, ನಮ್ಮ ಶರೀರದಲ್ಲಿ ಜೀವ ಅಂತ ಒಬ್ಬ ಸಂಸಾರಿ ಅಂತ ಇದ್ದಾನಲ್ಲ, ಅವನು ಬೇರೆ ಯಾರು ಅಲ್ಲ, ಆ ಅಂತರ್ಯಾಮಿಯೇ ಅಜ್ಞಾನದಿಂದ ಜೀವ ಅಂತ ಅನಿಸ್ಕೊಳ್ತಾ ಇದ್ದಾನೆ. ಉಪನಿಷತ್ತು ಏನ್ ಮಾಡ್ತಾ ಇದೆ, ಅದನ್ನ ಬಿಡಿಸಿ ಚೆನ್ನಾಗಿ ಹೇಳಿ ಆ ಅಜ್ಞಾನವನ್ನ ಬಿಡಿಸಿ ಚೈತನ್ಯ ಅನ್ನೋದು ನಿನ್ನ ಸ್ವರೂಪ ಅದೇನೆ ಅಂತ ತೋರಿಸ್ಕೊಟ್ಟಾಗ ನಮ್ಗೆ ಈ ಒಂದು ವಿಷಯ ನಮ್ಗೆ ನೇರಾಗಿ ನಮ್ಗೆ ವೇದ್ಯವಾಗುತ್ತೆ. ಅದೃಷ್ಟತ್ವ ಅಶ್ರುತತ್ವಾದಿ ಪ್ರತ್ಯಕ್ ಧ್ವಾಂತೆ ಅಪಿ ಸಂಭವೇತ್ ತನ್ನಿವೃತ್ತಿಯೈ ಶ್ರುತಿ ದ್ರಷ್ಟಾ ಶ್ರೋತ ಮಂತ ಇತಿ ಅಭಾಷತ. ಇವಾಗ ಪ್ರತ್ಯಕ್ ಧ್ವಾಂತ ಅಂತ ಹೇಳಿದ್ರೆ ಇವರು ಈ ಒಂದು ಅಜ್ಞಾನ ಅಂತ ಒಂದು ಇದೆಯಲ್ಲ, ನಮ್ಮ ಒಳಗಡೆ ಕಾರಣ ಶರೀರ ಅಜ್ಞಾನ ಅಂತ ಒಂದು ಹೇಳ್ತೀವಲ್ಲ, ಇವಾಗ ಇವರು ವಿದ್ಯಾರ್ಥಿಗಳು ಒಂದು ತುಂಬಾ ಸ್ವಾರಸ್ಯವಾಗಿ ಒಂದು ಪ್ರಶ್ನೆ ತೆಗಿತಾರೆ. ನೋಡು, ಕಣ್ಣಿಗೆ ಕಾಣಿಸಲ್ಲ, ಕಿವಿಗೆ ಕೇಳಿಸಲ್ಲ, ಕಿವಿಗೆ ವಿಷಯವಾಗೋದಿಲ್ಲ, ಕಣ್ಣಿಗೆ ವಿಷಯವೇ ಇಲ್ಲ ಅಂತ ಯಾವ್ದನ್ನ ನೀವು ಅಂತರ್ಯಾಮಿ ಅಂತ ಹೇಳ್ತಾರಲ್ಲ, ಇದೇ ಲಕ್ಷಣ. ಕಣ್ಣಿಗೆ ವಿಷಯವಾಗುದಿಲ್ಲ, ಕಿವಿಗೆ ವಿಷಯ ಆಗೋದಿಲ್ಲ ಅಂತ ಒಂದು ನಮ್ಮ ಒಳಗಡೆ ಇನ್ನೊಂದು ತತ್ವ ಇದೆ. ಅದು ಯಾವ ತತ್ವ ಅಂತ ಹೇಳಿದ್ರೆ ಅಜ್ಞಾನ ಅಂತ ಅವಿದ್ಯೆ ಅಂತ ಯಾವ್ದಿದೆಯೋ ಅದು. ಅವಿದ್ಯೆ ಅಥವಾ ಅಜ್ಞಾನ ಅಥವಾ ಮಾಯೆ ಅಥವಾ ಮೂಲ ಪ್ರಕೃತಿ ಅನ್ನೋದು ಕೂಡ ನಮ್ಗೆ ಕಣ್ಣಿಗೆ ಸಿಗೋ ವಿಷಯ ಅಲ್ಲ, ಅದು ಅತ್ಯಂತ ಸೂಕ್ಷ್ಮ. ಕಿವಿಗೆ ಸಿಗುವ ವಿಷಯ ಅಲ್ಲ, ಕಿವಿಯಿಂದ ಕೇಳೋ ವಿಷಯ ಅಲ್ಲ, ಅದು ಅಂತ ಒಂದು ವಸ್ತು ಅದು. ಹಾಗಿರುವಾಗ ಅದಕ್ಕೂ ಕೂಡ ಈ ಲಕ್ಷಣ ಎಲ್ಲ ಬರುತ್ತಲ್ಲ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದೆ, ತನ್ನ ನಿವೃತ್ತಿಯ ಶ್ರುತಿ
ದ್ರಷ್ಟಾ ಶ್ರೋತ ಮಂತ ಇತಿ ಅಭಾಷತ. ಆ ಒಂದು ಪ್ರಶ್ನೆ ನಿಮ್ಗೆ ಸಂಶಯ ನಿಮ್ಗೆ ಬಂದ್ರೆ ಅದನ್ನ ನಿವಾರಣೆ ಮಾಡಕ್ಕಾಗಿ ಶ್ರುತಿನೇ ಏನ್ ಮಾಡ್ತಾ ಇದೆ ಆ ವಾಕ್ಯದಲ್ಲಿ, ಇದೇ ತಿಳಿಯೋದು, ಇದೇ ಕೇಳೋದು, ಇದೇ ನೋಡೋದು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅವಿದ್ಯೆಗೆ ಆತರ ಅದನ್ನ ಹೇಳಿಲ್ಲ. ಅವಿದ್ಯೆ ಅಂತ ಯಾವುದು ಒಂದು ಶಕ್ತಿ ಇದೆಯೋ ಅದು ನೋಡುತ್ತೆ ತಿಳಿಯುತ್ತೆ ಅಂತ ಹೇಳಿಲ್ಲ. ಆದ್ರೆ ಇದಕ್ ಮಾತ್ರ ಹೇಳ್ತಾ ಇದೆ. ಅದರಿಂದ ಏನ್ ಮಾಡ್ಬೋದು, ಯದ್ಯಪಿ ಕಣ್ಣಿಂದ ಅವಿದ್ಯೆಯನ್ನು ಕೂಡ ನಾವು ನೋಡಕ್ಕಾಗಲ್ಲ, ಕಿವಿಯಿಂದ ಕೇಳಕ್ಕಾಗಲ್ಲ ಅಂತ ಇದ್ರೂ ಕೂಡ ಆತ್ಮಸ್ವರೂಪದ ಒಂದು ಲಕ್ಷಣ ಅದಕ್ಕೂ ಬಂದ್ರು ಕೂಡ ಅದಕ್ಕೆ ಇಲ್ಲದೆ ಇರೋ ಒಂದು ಸ್ಪೆಷಲ್ ಒಂದು ಫೀಚರ್ ಈ ಆತ್ಮನಿಗೆ ಹೇಳಿದೆ ಶ್ರುತಿ ನೋಡು, ದ್ರಷ್ಟಾಶ್ರೋತ ಅಂತ ಅದನ್ನ ಹೇಳಿದೆ. ಆ ಅವಿದ್ಯೆಗೆ ದ್ರಷ್ಟಾಶ್ರೋತ ಅಂತ ಹೇಳಿಲ್ಲ ನೋಡು. ಅದರಿಂದ ಅನ್ವಯ ವ್ಯತಿರೇಕದಿಂದ ನೀನ್ ತಿಳ್ಕೊಬಹುದು ಈ ಒಂದು ಚೈತನ್ಯವೇ ಇಲ್ಲಿ ಹೇಳ್ತಾ ಇರೋ ಲಕ್ಷಣಗಳೆಲ್ಲ ಇದಕ್ ಮಾತ್ರನೇ ಬರೋದೇ ಹೊರತು ಅದಕ್ಕೆ ಬರೋದಿಲ್ಲ ಅಂತ ಇದನ್ನ ನಿವಾರಣೆ ಮಾಡ್ತಾ ಇದ್ದಾರೆ. ದ್ರಷ್ಟೃತ್ವ ಶ್ರೋತ್ರಾದಿ ಅಸ್ಯ ದೃಷ್ಟಿಶ್ರುತ್ಯಾದಿ ಸಾಕ್ಷಿತ ಅಲುಪ್ತ ಚಿತ್ ಸ್ವಭಾವತ್ವಾತ್ ವಿಕಾರೋ ಮನಾಗಪಿ. ದ್ರಷ್ಟೃತ್ವ ಶ್ರೋತೃತಾದಿ ಅಸ್ಯ ದೃಷ್ಟಿಶ್ರುತ್ಯಾದಿ ಸಾಕ್ಷಿತ ಅಂದೇನಾಯ್ತು, ಆ ಚೈತನ್ಯ ಸ್ವರೂಪ ಅದನ್ನ ನಾ ಅನ್ಯೋ ಅಥೋಸ್ತಿ ದ್ರಷ್ಟ ನ ಅನ್ಯೋ ಅಥೋಸ್ತಿ ವಿಜ್ಞಾತ ಶ್ರೋತ ಅಂತ ಹೇಳ್ತಲ್ಲ, ಇದನ್ನ ಬಿಟ್ಟು ಈ ಅಂತರ್ಯಾಮಿಯನ್ನು ಬಿಟ್ಟು ನಿನ್ನ ಶರೀರದಲ್ಲಿ ಕೇಳೋನು, ತಿಳಿಯೋನು, ನೋಡೋನು ಅನ್ನೋದು ಬೇರೆ ಯಾವುದು ಇಲ್ಲ ಅಂತ ಹೇಳಿದಾಗ ನಮ್ಗೇನಾಗುತ್ತೆ, ಒಂದು ಪ್ರಶ್ನೆ ಬರ್ಬೋದು ನಮ್ಗೆ. ನೋಡು, ನಾನು ಕೇಳ್ತೀನಿ, ತಿಳಿತೀನಿ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ನನಗೆ ಕೇಳೋವಾಗ, ತಿಳಿಯೋವಾಗ ನನಗೆ ಒಂದು ವಿಕಾರ ಉಂಟಾಗ್ತಾ ಇದೆ. ಅಂತಃಕರಣದಲ್ಲಿ ಆ ಒಂದು ವೃತ್ತಿ ವಿಷಯದಿಂದ ಒಂದು ವಿಕಾರ ಉಂಟಾಗ್ತಾ ಇದೆ. ಅವಾಗ ನಾನು ವಿಕಾರಿ ಅಂತ ಆಗ್ತೀನಿ ನಾನು. ಆದ್ರೆ ನೀವು ಈ ಉಪನಿಷತ್ ಏನ್ ಮಾಡಿ ಹೇಳ್ತಾ ಇದೆ, ಆ ತಿಳಿಯೋನು, ಕೇಳೋನು ಈ ಅಂತರ್ಯಾಮಿನ್ ಬಿಟ್ಟು ಬೇರೆ ಅಲ್ಲ ಅಂತ ಹೇಳಿದಾಗ ಅಂತರ್ಯಾಮಿಗೆ ವಿಕಾರ ಎಲ್ಲ ಬರ್ಬೋದಲ್ವಾ ಅಂತ ಕೇಳಿದ್ರೆ ಇಲ್ಲ ಅದಕ್ಕೆ ಬರೋದಿಲ್ಲ ಅನ್ನೋದನ್ನ ಆ ಡೌಟ್ ನ ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ದ್ರಷ್ಟೃತ್ವ ಶ್ರೋತೃತಾದಿ ಅಸ್ಯ ದೃಷ್ಟಿಶ್ರುತ್ಯಾದಿ ಸಾಕ್ಷಿತ. ಅದಕ್ಕೆ ಏನ್ ಅರ್ಥ ಮಾಡ್ಕೋಬೇಕು, ಅಲ್ಲಿ ನಮ್ಮ ಶರೀರದಲ್ಲಿ ಅಂತರ್ಯಾಮಿಯನ್ನು ಬಿಟ್ಟು ನೋಡೋನು, ತಿಳಿಯೋನು ಬೇರೆ ಅಲ್ಲ ಅಂತ ಹೇಳೋ ಮಾತಿಂದ ನಾವೇನ್ ತಿಳಿಬೇಕು ಅಂತ ಹೇಳಿದ್ರೆ, ನಾವು ನೋಡೋದು, ತಿಳಿಯೋದು, ಕೇಳೋದು ಅಂತೆಲ್ಲ ಒಂದು ವ್ಯಾಪಾರ ಆಗ್ತಾ ಇದೆಯಲ್ಲ, ಅದಕ್ಕೆ ಸಾಕ್ಷಿಯಾಗಿರೋದದು ಅಂತ ನಾವು ತಿಳಿಬೇಕು. ಇದನ್ನೇನೆ ನಾವು ಅಲ್ಲಿ ಕೇನೋಪನಿಷತ್ತಲ್ಲಿ ಶ್ರೋತ್ರಸ್ಯ ಶ್ರೋತ್ರಂ ಮನಸ್ಸೋ ಮನಃ ಚಕ್ಷು ಅಂತ ಹೇಳಿದ್ರು. ಕಣ್ಣಿಗೆ ಕಣ್ಣಾಗಿರೋದು, ಮನಸ್ಸಿಗೆ ಮನಸ್ಸಾಗಿರೋದು, ಕಿವಿಗೆ ಕಿವಿಯಾಗಿರೋದು ಅಂತ ಆ ಒಂದು ಒಗಟು ತರ ಒಂದು ಭಾಷೆಯಲ್ಲಿ ಹೇಳಿದ್ರು. ಆದ್ರೆ ಈ ಉಪನಿಷತ್ತಿಂದ ಲ್ಯಾಂಗ್ವೇಜ್ ಯೂಸ್ ಮಾಡುತ್ತೆ. ಯಾಕಂದ್ರೆ ಇದು ಅತ್ಯಂತ ಸಟಲ್ ವಿಷಯವಾಗಿದೆ. ನಮ್ಗೆ ಎಷ್ಟು ಚೆನ್ನಾಗಿ ಅದನ್ನ ಹೇಳ್ಕೊಡ್ಬೇಕು ಅಂತ ಅದಕ್ಕೆ ಒಂದು ಇದು ಲಾಂಗಿಂಗ್ ಅಂತ ಅದೇ ಅಷ್ಟೊಂದು ಹೇಗಾದ್ರೂ ಮಾಡಿ ನಮಗೆ ತಿಳಿಸ್ಬೇಕು ಅಂತ ನಾನಾ ರೀತಿಯಲ್ಲಿ ಅದನ್ನು ತೋರಿಸ್ಕೊಡುತ್ತೆ. ಬಟ್ ಇದ್ರೂ ಕೂಡ ಆ ಶಬ್ದಗಳೆಲ್ಲ ನಮಗೆ ಸ್ವಲ್ಪ ಕಾನ್ಸೆಪ್ಟ್ಸ್ ಎಲ್ಲ ಸ್ವಲ್ಪ ಕಷ್ಟವಾಗಿರುತ್ತೆ. ಅದರಿಂದ ನಾವು ಸಂಪ್ರದಾಯವಾಗಿ ಸರಿಯಾಗಿ ನಾವು ಅದನ್ನು ತಿಳ್ಕೊಂಡಾಗ ನಮಗೆ ಆ ಒಂದು ಕನ್ಫ್ಯೂಷನ್ ಯಾವುದು ಇಲ್ಲದೆ ನಾವು ಅದನ್ನ ಸರಿಯಾಗಿ ತಿಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಅಲುಪ್ತ ಚಿತ್ ಸ್ವಭಾವತ್ವ ಅಂತಂದ್ರೆ ಏನಾಯ್ತು, ಅದಕ್ಕೆ ಆ ಚಿತ್ ಸ್ವಭಾವ ಅಂತ ಇದೆಯಲ್ಲ, ಅದಕ್ಕೆ ಲೋಪ ಆಗೋದೇ ಇಲ್ಲ. ಅದಕ್ಕೆ ಒಂದು ಮಂತ್ರನೇ ಇದೆ ಅಲ್ಲಿ ಉಪನಿಷತ್ತಲ್ಲಿ, ನಹಿ ದ್ರಷ್ಟು ದೃಷ್ಟೇ ವಿಪರಿಲೋಪೋ ವಿದ್ಯತೆ ಅವಿನಾಶಿತ್ವ ಅಂತ. ಆ ದ್ರಷ್ಟ ಇದನ್ನಲ್ಲ, ಆ ಆತ್ಮಸ್ವರೂಪ ದ್ರಷ್ಟ ಅಂತ ಇದೆಯಲ್ಲ, ಅದಕ್ಕೆ ಒಂದು ದೃಷ್ಟಿ ಅಂತ ಹೇಳಿದ್ರೆ ಏನು, ಅದಕ್ಕೆ ಈ ಆತ್ಮ ಚೈತನ್ಯ ಶಕ್ತಿ ಅಂತ ಒಂದು ಇದೆಯಲ್ಲ, ಅದು ಲೋಪ ಆಗೋದೇ ಇಲ್ಲ ಯಾವಾಗ್ಲೂ ಕೂಡ. ಅದು ಕಡಿಮೆ ಆಗೋದೇ ಇಲ್ಲ. ಅಂದ್ರೆ ಏನಾಯ್ತು, ಅದಕ್ಕೆ ವಿಕಾರ ಬರೋದೇ ಇಲ್ಲ ಅಂತ ಆಯ್ತದು. ನಮ್ಗೆ ಎಚ್ಚರಾವಸ್ಥೆಯಲ್ಲಿ ನಾವು ನಮ್ಮ ಇಂದ್ರಿಯಗಳನ್ನ ಇಟ್ಕೊಂಡು ನಾವು ಕೇಳ್ತಾ ಇದೀವಿ, ಇದೆಲ್ಲ ಮಾಡ್ತೀವಿ. ಸ್ವಪ್ನಾವಸ್ಥೆಯಲ್ಲಿ ವಾಸನಾಮಯವಾದ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡಿ ಅಲ್ಲೂ ಕೂಡ ಪ್ರಮಾತೃ ಪ್ರಮಾಣ ಪ್ರಮೇಯ ವ್ಯಾಪಾರಗಳೆಲ್ಲ ಆಗ್ತಾ ಇರುತ್ತೆ. ಆದ್ರೆ ಸುಷುಪ್ತಿ ಅಂತ ಬಂದಾಗ ಏನಾಗುತ್ತೆ, ಇಂದ್ರಿಯ ವ್ಯಾಪಾರ, ಮನೋವ್ಯಾಪಾರ ಸಂಪೂರ್ಣವಾಗಿ ನಿಂತೋಗ್ಬಿಡುತ್ತೆ ಅಲ್ಲಿ. ಅವಾಗ ಚೈತನ್ಯ ಮಾತ್ರ ಇರ್ತಾ ಇರುತ್ತೆ. ಬಾಕಿ ಎರಡು ಅವಸ್ಥೆಗಳಲ್ಲೂ ಚೈತನ್ಯ ಇರುತ್ತೆ, ಬಾಕಿ ಬೇರೆ ವಸ್ತುಗಳು ಇರುತ್ತೆ. ಇಂದ್ರಿಯಗಳೆಲ್ಲ ಕೂಡ ಕೆಲಸ ಮಾಡ್ತಾ ಇರುತ್ತೆ, ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ಸುಷುಪ್ತಿಗೆ ಹೋದಾಗ ಬಾಕಿ ಯಾವುದೆಲ್ಲ ಕೆಲಸ ಮಾಡದೆ ಹೋದ್ರು ಕೂಡ ಈ ಚೈತನ್ಯ ಮಾತ್ರ ಕೆಲಸ ಮಾಡದೆ, ಆ ಚೈತನ್ಯ ಮಾತ್ರ ಇಲ್ಲದೆ ಹೋಗೋದೇ ಇಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ನಿತ್ಯ ಚೈತನ್ಯ, ಅದಕ್ಕೆ ಅಲುಪ್ತ ಅಂತ ಹೇಳಿದ್ರು, ಲೋಪ ಆಗೋದೇ ಇಲ್ಲ ಅದಕ್ಕೆ ಅಂತ. ಅಲುಪ್ತ ಚಿತ್ ಸ್ವಭಾವತ್ವಾತ್ ನ ವಿಕಾರೋ ಮನಾಗಪಿ. ಅದಕ್ಕೆ ಒಂಚೂರು ಕೂಡ ವಿಕಾರ ಅನ್ನೋದು ಆಗೋದೇ ಇಲ್ಲ. ಅದಕ್ಕೆ ಇಂದ್ರಿಯಕ್ಕಾದ್ರೂ ವಿಕಾರ ಇರುತ್ತೆ. ಯಾಕಂದ್ರೆ ನಮ್ಗೆ ಇಂದ್ರಿಯ ವ್ಯಾಪಾರ ಆಗುವಾಗ ಮನಸ್ಸು ಮುಖಾಂತರ ಆ ಇಂದ್ರಿಯ, ವೃತ್ತಿ ಮುಖಾಂತರ ಇಂದ್ರಿಯ ಹೊರಗಡೆ ಹೋಗುತ್ತೆ ಅಂತ ಶಾಸ್ತ್ರದಲ್ಲಿ ಒಂದು ಪ್ರಕ್ರಿಯೆ ತೋರಿಸಿದ್ದಾರೆ. ಅವಾಗ ಇಂದ್ರಿಯಕ್ಕೆ ಹೋಗೋದು ಬರೋದು ಅನ್ನೋದೆಲ್ಲ ಇದೆ. ಆದ್ರೆ ಇದಕ್ಕೆ ಮಾತ್ರ, ಆತ್ಮ ಚೈತನ್ಯಕ್ಕೆ ಮಾತ್ರ ಅದು ಹೋಗೋದು ಬರೋದು ಇಲ್ವೇ ಇಲ್ಲ. ಅದು ಅಖಂಡವಾಗಿ ಎಲ್ಲಾ ಕಡೆನೂ ಒಂದೇ ಇರೋದದು. ಅದು ವೃತ್ತಿ ಮೂಲಕವಾಗಿ ಹೋಗುತ್ತೆ ಹೊರತು ಅದಕ್ಕೆ ಹೋಗೋದು ಬರೋದೆಲ್ಲ ಇಲ್ವೇ ಇಲ್ಲ ಅಂತ. ಲೋಕಸಿದ್ಧ ನಿಯಮ್ಯಸ್ಯ ಜೀವಸ್ಯ ದೃಷ್ಟತಾ ತಥಾ ಅಂತರ್ಯಾಮಿ ಅಪಿ ಚೇತ್ ದ್ರಷ್ಟ ದೇಹೇ ಭಾಸೇತ ತದ್ವಯಂ. ಇವಾಗ ಇನ್ನೊಂದು ಪ್ರಶ್ನೆ ಅದನ್ನ ಉತ್ತರ ಕೊಡ್ತಾ ಇದ್ದಾರೆ. ಲೋಕಸಿದ್ಧ ನಿಯಮಸ್ಯ ದೃಷ್ಟತಾ ಜೀವಸ್ಯ ತಥಾ ಯಥಾ
ಇವಾಗ ಜೀವ ಇದ್ದಾನಲ್ಲ, ಅವನು ಈ ಒಂದು ಅಂತರ್ಯಾಮಿಯ ಒಂದು ನಿಯಮನಕ್ಕೆ ಒಳಪಟ್ಟವನು. ಹಾಗಾಗಿ ನಿಯಮ್ಯ ಆಗ್ತಾನ ಅವನು. ಹಾಗೆ ಅವನಿಗೆ ಒಂದು ನೋಡಲ್ಪಡುವುದು ಅಂತ ಅವನು ನೋಡ್ತಾ ಇದ್ದಾನೆ ಅಂತ ಒಂದು ಶಕ್ತಿ ಅವನಿಗೂ ಇದೆಯಲ್ಲ. ಅದು ಲೋಕದಲ್ಲಿ ಪ್ರಸಿದ್ಧವಾಗಿದೆಯಲ್ಲ. ಯಾರಿದನ್ನು ನೋಡೋನು ಇವನೇ ನೋಡೋನು, ಯಾರು ತಿಳಿತಾ ಇದ್ದಾನೆ ಇವನೇ ತಿಳಿತಾ ಇದ್ದಾನೆ ಅಂತ ನಮ್ಗೆ ಲೋಕದಲ್ಲಿ ಆ ಜೀವನನ್ನು ತೋರಿಸಿ ಹೇಳ್ತಾರೆ ಎಲ್ಲರೂ ಕೂಡ. ಅದು ಪ್ರಸಿದ್ಧವಾಗಿದೆ. ಹಾಗಿರುವಾಗ ಅಂತರ್ಯಾಮಿ ಅಪಿಚೇತ್ ದ್ರಷ್ಟ ದೇಹೇ ಭಾಸೇತ ತದ್ವಯಂ. ಅವಾಗ ಅಲ್ಲಿ ಆ ದ್ರಷ್ಟ ಅನ್ನೋದು ಅಂತರ್ಯಾಮಿ ಅಂತಾನೂ ನೀವು ಹೇಳ್ತಾ ಇದ್ದೀರಾ. ಹಾಗಿರುವಾಗ ಏನಾಯ್ತು, ಆ ಶರೀರದಲ್ಲಿ ಎರಡು ನಮಗೆ ಕಾಣಿಸ್ಬೇಕಾಗಿತ್ತು. ಒಂದು ಜೀವ ಚೈತನ್ಯ ಅಂತ ಒಂದು ಕಾಣಿಸ್ಬೇಕಾಗಿತ್ತು, ಆಮೇಲೆ ಈ ಅಂತರ್ಯಾಮಿ ಚೈತನ್ಯ ಅಂತ ಇನ್ನೊಂದು ಇರ್ಬೇಕಾಗಿತ್ತು. ಹಾಗಾದ್ರೆ ಎರಡು ಇರ್ಬೇಕಾಗಿತ್ತಲ್ಲ ಶರೀರದಲ್ಲಿ ಅಂತ ಒಂದು ಪ್ರಶ್ನೆ ಮಾಡಿದಾಗ ತುಂಬಾ ಮುಖ್ಯವಾದ ಒಂದು ಪ್ರಶ್ನೆಯನ್ನ ಅವರು ಉತ್ತರ ಕೊಡ್ತಾ ಇದ್ದಾರೆ ಇದಕ್ಕೆ. ಇತಿ ಶಂಕಾ ನಿವೃತ್ತ್ಯರ್ಥಂ ನ ಅನ್ಯೋ ಅಸ್ತು ಅಥೋ ಅಸ್ತಿ ಇತಿ ಭಣ್ಯತೆ ಲೋಕೆ ಜೀವತೆಯ ಮೂಢೈಹಿ ಅಂತರ್ಯಾಮ್ಯೇವ ಭಾವ್ಯತೆ. ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾರೆ. ಈ ಒಂದು ಶಂಕೆಯನ್ನ ಹೋಗ್ಲಾಡ್ಸಕ್ಕಾಗಿ ಉಪನಿಷತ್ ಏನ್ ಮಾಡ್ತಾ ಇದೆ, ನ ಅನ್ಯಃ ಅತಃ ಅಸ್ತಿ ಇತಿ ಭಣ್ಯತೆ. ಈ ಅಂತರ್ಯಾಮಿ ಚೈತನ್ಯನ ಬಿಟ್ಟು ಬೇರೆ ಒಂದು ನೋಡೋದು, ತಿಳಿಯೋದು, ಕೇಳೋದು ಅಂತ ಒಂದು ಇಲ್ಲ ಅಂತ ಹೇಳೋದ್ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಇರೋದು ಒಂದೇ ಚೈತನ್ಯ ಅಂತ ಗೊತ್ತಾಗುತ್ತೆ. ಎರಡು ಇದೆಯಲ್ಲ ಅಂತ ನೀನು ಶಂಕೆ ಮಾಡಿದಿಲ್ಲ. ಎರಡು ಇಲ್ಲ ಅನ್ನೋದಕ್ಕೆ ಉಪನಿಷತ್ತು ಈ ಮಾತುಗಳಿಂದ ನಾವು ಹೇಳ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ನಾವು ಎರಡಿದೆ ಅಂತ ಒಂದು ಶಂಕೆಯನ್ನ ಬಿಟ್ಟು ಇರೋದು ಒಂದೇ ಚೈತನ್ಯ ಅಂತ ತಿಳ್ಕೊಂಡು, ಅಷ್ಟು ಮಾತ್ರ ಅಲ್ಲ, ಅದಕ್ಕಿಂತ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಹೇಳ್ತಾ ಇದ್ದಾರೆ. ಲೋಕೆ ಜೀವತೆಯ ಮೂಢೈಹಿ ಅಂತರ್ಯಾಮಿಯೇವ ಭಾವ್ಯತೆ. ಮೂಢರು ಅಂತ ಹೇಳಿದ್ರೆ ಏನು, ಅಜ್ಞಾನಿಗಳಾಗಿರೋರು ಲೋಕದಲ್ಲಿ ಈ ಅಂತರ್ಯಾಮಿಯನ್ನೇ ಜೀವ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವಾಗ ಎಷ್ಟು ಸುಂದರವಾಗಿದೆ ನೋಡಿ. ನಮ್ ಒಳಗಡೆನೆ ಇದೆ ಇದು ಅಂತರ್ಯಾಮಿ ಅಂತ ನಾವೇ ಆಗಿದ್ದೀವಿ. ಆದ್ರೆ ನಾವೇನ್ ಮಾಡ್ಬಿಟ್ಟಿದೀವಿ, ಈ ಒಂದು ಶರೀರ ಇಂದ್ರಿಯಗಳ ಒಂದು ಜೊತೆಗೆ ನಾವು ಒಂದು ತಾದಾತ್ಮ್ಯವನ್ನು ಬೆಳೆಸ್ಕೊಂಡು ಅದ್ರ ಜೊತೆಗೆ ಒಂದು ಐಡೆಂಟಿಫಿಕೇಶನ್ ಮಾಡ್ಕೊಂಡು ನಾವು ಆ ಅಂತರ್ಯಾಮಿಯನ್ನ ನಾವು ಜೀವ ಅಂತ ಕರೀತಾ ಇದೀವಿ. ಯದ್ಯಪಿ ನಾವು ಆ ಶರೀರ ಇಂದ್ರಿಯಗಳಿಗೆಲ್ಲ ನಾವೇ ನಿಯಮನ ಮಾಡ್ತಾ ಇರೋದು. ಆ ಉಪನಿಷತ್ ಅದನ್ನೇ ಹೇಳ್ಕೊಡ್ತಾ ಇದೆ. ಇವಾಗ ನಮ್ಗೆ ಒಂದು ಮುಖ್ಯವಾದ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನಿಯಮನ ಅನ್ನೋದು ಯಾವ್ದಕ್ ಬೇಕಾಗುತ್ತೆ ಅಂತ ಹೇಳಿದ್ರೆ, ಜಡಕ್ಕೆ ಬೇಕಾಗಿರೋದು. ಒಂದು ಕಟ್ಟಿಗೆಯಲ್ಲಿ ಮಾಡಿರೋ ಒಂದು ಗಾಡಿ ಇದೆ. ಗಾಡಿ ತಾನಾಗೆ ಚಲಿಸಕ್ ಆಗೋದಿಲ್ಲ. ಅದಕ್ಕೆ ಒಂದು ಎತ್ತೋ ಅಥವಾ ಕುದುರೆನೋ ಏನಾದ್ರು ಕಟ್ಟಿದ್ರೆ ಆವಾಗ ಅದು ಚಲಿಸುತ್ತೆ. ಅದೇ ದೃಷ್ಟಾಂತವನ್ನೇ ಉಪನಿಷತ್ ಕೊಡುತ್ತೆ. ನಮ್ಮ ಇಂದ್ರಿಯಗಳು, ಮನಸ್ಸು ಇದೆಲ್ಲ ಜಡ, ಪಂಚಭೂತಗಳಿಂದ ಆಗಿರೋ ಜಡ. ಅದು ಅವುಗಳಿಗೆ ತಾನೇ ಅದು ಚಲಿಸಕ್ ಆಗೋದಿಲ್ಲ. ಅದಕ್ಕೆ ಚೈತನ್ಯ ಅಂತ ಒಂದು ಸಂಪರ್ಕ ಆದ್ರೆ ಮಾತ್ರ ಅದು ಈ ತರ ಒಂದು ಕೆಲಸಗಳೆಲ್ಲ ಮಾಡುತ್ತೆ. ಅದು ನಾವೇನ್ ಮಾಡ್ತಾ ಇದೀವಿ, ಆ ಕಟ್ಟಿಗೆಯಾಗಿರೋ ಜಡವಾಗಿರೋ ವಸ್ತುವನ್ನ ನಾವು ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಅದರಿಂದ ಏನಾಗ್ತಾ ಇದೆ, ಉಪನಿಷತ್ತು ಏನ್ ಮಾಡ್ತಾ ಇದೆ, ಅದು ಆ ಜಡವಾಗಿರೋ ಅದಕ್ಕೆ ಚೈತನ್ಯ ಕೊಡ್ತಾ ಇರೋದು ಆತ್ಮ ಚೈತನ್ಯ. ಅದು ಆ ಆತ್ಮ ಚೈತನ್ಯ ನೀನೇ ಹೊರತು ನೀನು ಆ ಶರೀರಾದಿಗಳು ಅಲ್ಲ ನೀನು ಅಂತ ನಮ್ಗೆ ವಿವೇಕ ಮಾಡಿ ತೋರಿಸ್ತಾ ಇದೆ. ಹಾಗಾಗಿ ಲೋಕೆ ಜೀವತೆಯ ಮೂಢೈಹಿ ಅಂತರ್ಯಾಮಿ ಏವ ಭಾವ್ಯತೆ. ಅಂತರ್ಯಾಮಿ ಚೈತನ್ಯವನ್ನೇ ನಾವು ಜೀವ ಅಂತ ನಾವು ಅಂತ ಅನ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಅದನ್ನ ಬಿಡಿಸಿ ಏನ್ ಮಾಡ್ತಾ ಇದೆ, ನೀನು ಅಂತ ಒಂದು ಚೈತನ್ಯ ಇದೆಯಲ್ಲ, ಅದು ಅಂತರ್ಯಾಮಿಯೇ ಬಿಟ್ಟು ಬೇರೆ ಅಲ್ಲ. ಅದು ಜಡವಾಗಿರೋದು ನಿನಗೆ ನೀನು ನಿಯಮನ ಮಾಡ್ತಾ ಇದೀಯ. ಅದನ್ನ ನಿನ್ನ ಚೈತನ್ಯದಿಂದಲೇ ಅವುಗಳೆಲ್ಲ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಆ ಒಂದು ವಿವೇಕವನ್ನು ಅವರು ತುಂಬಾ ಸುಂದರವಾಗಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಬುದ್ಧಿಸ್ಥಃ ಪರ ಏವ ಆತ್ಮ ಜೀವಾತ್ಮ ಇತಿ ನಿಗದ್ಯತೆ ಬುದ್ಧಿ ಆಗಮಾಪಾಯ ಸಾಕ್ಷಿ ನಿಯಂತ ಇತಿ ಉಚ್ಯತೆ ಪರಹ. ಇವಾಗ ಪರಹ ಅಂತ ಹೇಳಿದ್ರೆ ಅಂತರ್ಯಾಮಿ ಚೈತನ್ಯ ಉತ್ಕೃಷ್ಟವಾದದ್ದು. ಬುದ್ಧಿಸ್ಥಃ ಪರಹ ಏವ ಆತ್ಮ ಜೀವಾತ್ಮ ಇತಿ ನಿಗದ್ಯತೆ. ಬುದ್ಧಿಸ್ಥಃ ಅಂತ ಹೇಳಿ ಏನು, ಬುದ್ಧಿ ಅಂದ್ರೆ ಈ ಅಂತಃಕರಣ ಅಂತ ಇದೆಯಲ್ಲ, ಅದರಲ್ಲಿ ಪ್ರತಿಫಲಿತವಾಗಿರೋ ಈ ಶುದ್ಧ ಚೈತನ್ಯ ಇದೆಯಲ್ಲ, ಅದಕ್ಕೆ ಚಿದಾಭಾಸ ಜೀವ ಅಂತ ಇನ್ನೊಂದು ಹೆಸರಿರೋದು. ಹಾಗಾಗಿ ಬುದ್ಧಿಸ್ಥಃ ಅಂತ ಹೇಳಿದ್ರೆ ಅಲ್ಲಿ ಪ್ರಕಾಶವಾಗ್ತಾ ಇರೋ ಒಂದು ಚೈತನ್ಯ ಇದೆಯಲ್ಲ, ಪರಹ ಏವ, ಅಲ್ಲಿ ಪ್ರಕಾಶವಾಗ್ತಾ ಇರೋ ಈ ಪರಬ್ರಹ್ಮವೇ ಅದೇ ಆತ್ಮ ಜೀವಾತ್ಮ ಅಂತ ಹೇಳಲ್ಪಡುತ್ತೆ ಲೋಕದಲ್ಲಿ. ಆದ್ರೆ ಅದೇನ್ ಮಾಡ್ತಾ ಇದೆ ಅಂದ್ರೆ, ಬುದ್ಧಿ ಆಗಮಾಪಾಯ ಸಾಕ್ಷಿ ಅದು ಏನ್ ಮಾಡ್ತಾ ಇದೆ, ಬುದ್ಧಿ ವೃತ್ತಿಗಳೆಲ್ಲ ಏನು ವೃತ್ತಿ ಹೇಳುತ್ತೆ, ವೃತ್ತಿ ಕೊನೆಗಾಣುತ್ತೆ. ಅದೇ ತರ ಒಂದೊಂದು ವೃತ್ತಿ ಬೇರೆ ಬೇರೆ ವೃತ್ತಿಗಳೆಲ್ಲ ಬರ್ತಾ ಇರುತ್ತೆ ಒಬ್ಬನ ಬೇಕಿಂಗ್ ಅವರ್ಸ್ ಅಲ್ಲಿ. ಅದೇ ತರ ಅವನು ಸ್ವಪ್ನಕ್ಕೆ ಹೋದಾಗ ಕೂಡ ಅವನಿಗೆ ಅಂತಃಕರಣದಲ್ಲಿ ಬೇಕಾದಷ್ಟು ಇಂಥ ಒಂದು ವಾಸನ ಪ್ರಪಂಚವೇ ಸೃಷ್ಟಿ ಆಗುತ್ತೆ ಅದು. ಹಾಗಾದ್ರೆ ಬುದ್ಧಿ ಮನಸ್ಸು ಇಂದ್ರಿಯಗಳ ಒಂದು ಅದೊಂದು ವ್ಯಾಪಾರವನ್ನ ವ್ಯಾಪಾರಕ್ಕೆ ಸಾಕ್ಷಿಯಾಗಿರೋದು ಈ ಚೈತನ್ಯ. ಹಾಗಾಗಿ ಅದು ನಿಯಂತ ಇತಿ ಉಚ್ಯತೆ ಪರಹ. ಅದನ್ನ ನಿಯಂತ ಅಂತರ್ಯಾಮಿ ಅಂತ ಈ ಶುದ್ಧ ಚೈತನ್ಯವನ್ನೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು, ಈ ಶುದ್ಧ ಚೈತನ್ಯ ಅನ್ನುತ್ತೆ ಇದೆಯಲ್ಲ, ಅದಕ್ಕೆ ಅಂತರ್ಯಾಮಿತ್ವ ಅನ್ನೋದು ಕೂಡ ಸತ್ಯವಲ್ಲ, ಜೀವತ್ವ ಅನ್ನೋದು ಕೂಡ ಸತ್ಯವಲ್ಲ. ಸೊ ಹಾಗಾಗಿ ಜೀವತ್ವ ಅನ್ನೋದು ಒಂದು ಉಪಾಧಿಯಿಂದ ಬಂದಿರೋದು, ಅಜ್ಞಾನ ಉಪಾಧಿಯಿಂದ. ಅಂತರ್ಯಾಮಿತ್ವ ಅನ್ನೋದು ಮಾಯೋಪಾಧಿಯಿಂದ ಬಂದಿರೋದು. ಆದ್ರೆ ಎರಡು ಉಪಾಧಿಗಳನ್ನ ತೆಗೆದಾಕಿದ್ರೆ ಇರೋದು ಒಂದೇ ಒಂದು ಚೈತನ್ಯ. ಅದಕ್ಕೆ ನಾವು ಯಾವುದೇ ಉಪಾಧಿ ಸೇರಿಸಿ ಹೇಳಕ್ ಆಗೋದೇ ಇಲ್ಲ.
ಅದು ಅದಕ್ಕೆ ಶಬ್ದಕ್ಕೆ ಸಿಕ್ಕೋ ಒಂದು ವಸ್ತು ಅಲ್ವೇ ಇಲ್ಲ ಅದು ಅಂತ ಯಾವುದೇ ಶಬ್ದವನ್ನ ಅದಕ್ಕೆ ಉಪಯೋಗಿಸಿದ್ರು ಕೂಡ ಅದು ತಪ್ಪಾಗುತ್ತೆ ಅಂತ ಉಪನಿಷತ್ತು ಗೀತೆ ಎಲ್ಲ ಹೇಳುತ್ತೆ. ನಸತ್ತನ್ನಾಸದುಚ್ಯತೆ ಅನ್ನೋ ಕಡೆಯೆಲ್ಲ ಅದನ್ನ ತೋರಿಸ್ಕೊಡುತ್ತೆ ಅದು. ಹೀಗೆ ಸೂತ್ರಾಂತರ್ಯಾಮಿಣೌ ಶಾಸ್ತ್ರಗಮ್ಯತ್ವೇನ ಪ್ರತಿಷ್ಠಿತೌ ಅಪ್ರತಿಷ್ಠಿತ ತರ್ಕೇಣ ಗಮ್ಯಂ ಆರ್ತಂ ಅಥೋ ಅಪರಂ ಅಂತ ಹೇಳ್ಬಿಟ್ಟು ಇವಾಗ ಈ ಒಂದು ಸೆಕ್ಷನ್ಗೆ ಇವರು ಒಂದು ಮುಕ್ತಾಯ ಮಾಡ್ತಾ ಇದ್ದಾರೆ. ಸೂತ್ರ ಅಂತರ್ಯಾಮಿಣವು ಶಾಸ್ತ್ರಗಮ್ಯತ್ವೇನ ಪ್ರತಿಷ್ಠಿತವು. ಈ ಸೂತ್ರಾತ್ಮ ಅಂತ ಯಾವ್ದನ್ನ ಹಿಂದೆ ಹೇಳ್ತಿರೋ, ದಟ್ ಈಸ್ ವಿದಿನ್ ಕ್ರಿಯೇಷನ್ ಯಾವ್ದು ಒಂದು ಹೈಯೆಸ್ಟ್ ಸ್ವರೂಪ ಅಂತ ಯಾವ್ದನ್ನ ಹೇಳ್ತೀವೋ ಅದನ್ನ ಸೂತ್ರಾತ್ಮ ಅಂತ ಹೇಳಿದ್ದಾರೆ. ಅದೇ ನಮ್ಗೆ ವಿ ಕ್ಯಾನ್ ಈಕ್ವೇಟ್ ಇಟ್ ಟು ದಿ 6th ಮಂತ್ರ ಆಫ್ ದಿ ಮಾಂಡುಕ್ಯ ಉಪನಿಷತ್. ಅಲ್ಲಿ ಯೇಷ ಸರ್ವೇಶ್ವರ ಯೇಷ ಅಂತರ್ಯಾಮಿ ಅಂತ ಹೇಳಿದ್ರಲ್ಲ, ಅಲ್ಲಿ ಆ ಸರ್ವೇಶ್ವರ ಅನ್ನೋದೆಲ್ಲ ಕೂಡ ಇದಕ್ಕೂ ಸ್ವಲ್ಪ ಅಂಟತೆ ಅದು. ಹಾಗಾಗಿ ಸೂತ್ರ ಅಂತರ್ಯಾಮಿಣವು ಶಾಸ್ತ್ರಗಮ್ಯತ್ವೇನ ಪ್ರತಿಷ್ಠಿತವು. ಅದೇನಾಗುತ್ತೆ, ಶಾಸ್ತ್ರದಿಂದಲೇ ನಮ್ಗೆ ಈ ಸೂತ್ರಾತ್ಮ ಅನ್ನೋದನ್ನೇ ತಿಳಿಯಕ್ಕಾಗುತ್ತೆ, ಅಂತರ್ಯಾಮಿ ಅನ್ನೋದು ಕೂಡ ಶಾಸ್ತ್ರ ಹೇಳಿ ತಿಳಿಯಕ್ಕಾಗುತ್ತೆ ಹೊರತು ಅವುಗಳು ಆ ಎರಡು ತತ್ವಗಳು ಕೂಡ ನಮಗೆ ನಮ್ಮ ತರ್ಕದಿಂದ ಅಥವಾ ನಮ್ಮ ಅನುಮಾನ ತರ್ಕ ಪ್ರತ್ಯಕ್ಷದಿಂದ ಅದೆಲ್ಲ ತಿಳಿಯಕ್ಕಾಗೋದೇ ಇಲ್ಲ ಅಂತ ಹೇಳಿ ಅಪ್ರತಿಷ್ಠಿತ ತರ್ಕೇಣ ಅಂದ್ರೆ ಏನಾದ್ರು ತರ್ಕಕ್ಕೆ ಅಪ್ರತಿಷ್ಠಿತ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರವೇ ಇದೆ, ಅದು ತರ್ಕ ಅಪ್ರತಿಷ್ಠಾನ ಅಂತ ಬರುತ್ತೆ. ಅದು ಅಂದ್ರೆ ತರ್ಕ ಅಂತ ಯಾವ್ದಿದೆಯೋ ಅದು ಅದಕ್ಕೆ ಒಂದು ಫೈನಾಲಿಟಿ ಅನ್ನೋದು ಇಲ್ವೇ ಇಲ್ಲ. ಇವಾಗ ನಾವು 4-5 ಜನ ಸೇರ್ಕೊಂಡು ಒಂದು ತರ್ಕ ಮಾಡಿ ಇದೇಪ್ಪ ಸರಿಯಾದ್ದು ಅಂತ ನಾವು ಹೇಳಿದ್ರೆ, ಕಾಲಾಂತರದಲ್ಲಿ ಇನ್ನು ಕೆಲವರು ಬಂದ್ಬಿಟ್ಟು ಅವ್ರು ಹೇಳಿದ್ರಲ್ಲ ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಯುಕ್ತಿಯಿಂದ ಬೇರೆಯವ್ರಿಗೆ ಹೇಳ್ಬಿಟ್ಟು ಇದು ಸರಿ ಇಲ್ಲ ಅಂತ ಅವರು ಇದನ್ನ ಅಪ್ರೂವ್ ಮಾಡ್ಬಿಡ್ತಾರೆ. ಹಾಗಾಗಿ ತರ್ಕ ಅನ್ನೋದಕ್ಕೆ ಆತರ ಒಂದು ಡೇಂಜರ್ ಇದ್ದೇ ಇದೆ. ಅದ್ರ ಶ್ರುತಿ ಅನ್ನೋದು ಮಾತ್ರ ಅದು ಯಾವತ್ತೂ ಚೇಂಜ್ ಆಗೋದೇ ಇಲ್ಲ ಅನ್ನೋದನ್ನ ಸೂತ್ರಕಾರ ತಿಳಿಸಿದ್ದಾರೆ. ಅಪ್ರತಿಷ್ಠಿತ ತರ್ಕೇಣ ಗಮ್ಯಂ ಆರ್ತಂ ಅಥವಾ ಅಪರಂ. ಹಾಗಾಗಿ ಈ ಬರೀ ತರ್ಕದಿಂದ ನಾವು ತಿಳಿತಾ ಇರೋದು ಯಾವುದು ಅಂತ ಹೇಳಿದ್ರೆ, ಈ ಒಂದು ಬ್ರಹ್ಮಸ್ವರೂಪ ಅಥವಾ ಅಂತರ್ಯಾಮಿಗಿಂತ ಕೆಳಗೆ ಇರೋ ಕೆಲವು ವಿಷಯಗಳನ್ನೇ ತಿಳಿತೀವಿ. ಅದೆಲ್ಲ ಆರ್ಥ ಅಂತ ಹೇಳಿದ್ರು. ಆರ್ತಂ ಅಂತ ಹೇಳಿದ್ರೆ ದುಃಖಕರವಾದ್ದು, ಅದೇ ಸಂಸಾರಕ್ಕೆ ಸೇರಿರೋದು ಅಂತ ಅದನ್ನ ಹೇಳಿ ಈ ಒಂದು ಸೆಕ್ಷನ್ ನ ಅವರು ಮುಕ್ತಾಯ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಅವ್ಯಕ್ತ ಆಕಾಶ ಅಂತ ಒಂದು ಭಾಗವನ್ನ ಮುಂದಕ್ಕೆ ತಗೊಳ್ತಾ ಇದ್ದಾರೆ. ಈ ಒಂದು ಭಾಗವನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಗೊಂಡು ಮುಂದುವರಿಸೋಣ. ಇಲ್ಲಿಗೆ ನಿಲ್ಲಿಸಿರೋಣ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯ ಸಂತಮೇ ಜನ್ಮ ಜನ್ಮನಿ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.